ಅಭಿ ಈ ಕಡೆ ಬರೋ. ఇప్పుడు సరిగా ಬುಲೆಟ್ ಕೊಡು ಫಸ್ಟ್, ಗನ್ನ ಆದ್ಮೇಲೆ ಕೊಡು. ಶೂಟ್ ಮಾಡಕ್ಕೆ ಬುಲೆಟೇ ಇಲ್ವಲ್ಲ.
ಸ್ವಾಗತಾರ ಯಾವ್ದಪ್ಪ ಇದು? ಅಷ್ಟೇ ಮುಂದೆ ಬಂದ್ರೆ ಬಿಡೋಕ್ತಿಯ ನಮ್ಮ ಜೂನಿಯರ್ ಪ್ರಭುದೇವಾಗ ಒಂದು ಚಪ್ಪಾಳೆ ಸೂಪರ್ ಅವಾಗ ಮೇಕಪ್ ಹಾಕ್ಕೊಂಡು ಎಲ್ಲ ಹಾಕೊಂಡ್ಬರ್ದು ಒಂದು 5 ನಿಮಿಷಕ್ಕೆ ನನ್ನ ತಿಂದಾಕ್ಬಿಟ್ಟ ಅವನು. ಫಸ್ಟ್ ಕ್ಲಾಸ್, ವೆರಿ ಗುಡ್, ಕೀಪ್ ಇಟ್ ಅಪ್. ಹಾಂ, ನೆಕ್ಸ್ಟು ನಮ್ಮ ಇನ್ನೊಬ್ಬರು ಟ್ಯಾಲೆಂಟ್ ಬರ್ತಾಯಿದ್ದಾರೆ, ಕೃಷ್ಣಕುಮಾರ್. ಹಾಂ, ಸರಿ, ನಮ್ಮ ಹಿರಿಯರು ಮಾಲಣ್ಣ ಅವ್ರು ಬರ್ತಿದ್ದಾರೆ, ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಕೊಡಿ. ನಮಸ್ಕಾರಗಳು. ಹಿರಿಯರಿಗೆ ಅಭಿನಂದನೆಗಳು, ಆಶೀರ್ವಾದಗಳಲ್ಲ. ಯಾಕೆಂದರೆ ನನಗೆ ಚಿಕ್ಕವರಾದವರೆಲ್ಲರೂ ಜ್ಞಾನವಂತರು, ಜ್ಞಾನದಲ್ಲಿ ಹಿರಿಯರು. ಉದಾಹರಣೆಗೆ ಸಿರಿನ ಪರಿಕ್ರಮ ವಿಕ್ರಮರು. ಇದು ಕೇವಲ ಮಾತಲ್ಲ, ನಿಜವಾದ ನಮ್ಮ ಕಲ್ಪನೆಗೆ ಎಟುಕದಂಥ ಸಾಧನೆ. ಇನ್ನು ಭಾಸ್ಕರ್ ಅವರು ಪರಾಕ್ರಮರು, ಮಕ್ಕಳನ್ನು ವಿದೇಶಕ್ಕೆ ಕಳಿಸಿ ಹೊಡೆದು ನಿಂತಿದ್ದಾರೆ. ಅವರ ಕವಿರತ್ನಗಳು ವಿಷಯಗಳಲ್ಲಿ ಉಲ್ಲೇಖನದಲ್ಲಿ ಹಾಗೇ ಮುಚ್ಚುತ್ತದೆ. ನಾವು ಆಯ್ದು ಶೇಖರಿಸಬೇಕಾಗುತ್ತದೆ, ಶೇಖರಿಸಿ ಮೆಲುಕು ಹಾಕಬೇಕಾಗುತ್ತದೆ. ನಾವು ಸಿನಿಮಾದಲ್ಲಿ ನೋಡುತ್ತೇವೆ, ಸಿನಿಮಾದಲ್ಲಿ ಕವಿಗಳು ಎಲ್ಲ ಸನ್ನಿವೇಶಗಳಿಗೆ ತಕ್ಕಂತೆ ಸಾಹಿತ್ಯ ರಚನೆ ಮಾಡ್ತಾರೆ. ಹಾಗೆಯೇ ನಮ್ಮ ಭಾಸ್ಕರ್ ಸೊಸೆಯನ್ನು ಕಳಿಸುವಾಗ ಲಾಲಿಸಿ ಓಲಿಸಿ ಬರೆದರು. ಮಗನನ್ನು ಮತ್ತು ಮೊಮ್ಮಕ್ಕಳನ್ನು ಕಳಿಸುವಾಗ ಧೈರ್ಯ ತುಂಬಿ ಸಾಧನೆಯ ಛಲವನ್ನು ನೀಡುವ ವಚನಗಳನ್ನು ಬರೆದರು. ಆದರೆ ಅವರ ಮನಸ್ಸನ್ನು ಅರ್ಥವು ಯಾರು? ಇನ್ನು ಕುಮಾರ್ ಆಧ್ಯಾತ್ಮಿಕದಲ್ಲಿ ಮತ್ತು ಭವಿಷ್ಯವಾಣಿಯಲ್ಲಿ
ಅದ್ವಿತೀಯರು. ಅವರ ವಿಷಯಗಳು ಕೇಳಲು ನನಗೆ ಕನಿಷ್ಠ 2 ಗಂಟೆಗಳು. ಇನ್ನು ಕೆಲವರು ಮಾತ್ರ ಹೇಳುತ್ತೇನೆ. ಅನಂತು ಇಂಟರ್ನ್ಯಾಷನಲ್ ಆಡಿಟರ್, ರಾಜಲಕ್ಷ್ಮಿ ಸ್ಟೇಜ್ ಆರ್ಟಿಸ್ಟ್, ವಿಜಯಲಕ್ಷ್ಮಿ ಎಲ್ಲವನ್ನೂ ತೂಗಿಸಿಕೊಂಡು ಎಲ್ಲರನ್ನೂ ಬೇಕೆನಿಸಿಕೊಂಡು ಲಾಲಿಸಿಕೊಂಡಿರ್ತಾರೆ. ಹೀಗೆ ಹೋಗ್ತಾ ಇದ್ದರೆ ಎಷ್ಟೋ ವಿಷಯಗಳು, ಎಷ್ಟೋ ನಮ್ಮ ವಿಷಯಗಳೆಲ್ಲ ಮಕ್ಕಳ ವಿಷಯಗಳೆಲ್ಲ ಹೇಳ್ಬೋದು. ಸ್ವಲ್ಪ ಹೀಗೆ ಸ್ವಲ್ಪ ನಿಲ್ಲಿಸಿ ಈಗ ಮುಖ್ಯ ವಿಷಯಕ್ಕೆ ಬರೋಣ. ನಾನು ಬಂಗಾರದ ವಿಷಯ ನೀವು ಯಾರು ಅನ್ಸಲ್ಲ, ಜಸ್ಟ್ ಮಿಸ್. ಯಾಕಂದರೆ 1 ವರ್ಷ ನಾನು BSc ಆದಮೇಲೆ ವ್ಯವಸಾಯ ಮಾಡಿದೆ. ರಾಗಿ ಭತ್ತ ಎಲ್ಲ ಚೆನ್ನಾಗಿ ಬೆಳೆದೆ. ಆಮೇಲೆ ಪಟ್ಟಣಕ್ಕೆ ಬಂದೆ. ಸೊ ಬಂಗಾರದ ವಿಷಯ ಆಗಬೇಕಾಗಿತ್ತು, ಜಸ್ಟ್ ಮಿಸ್. ಹಾಗೆ ಇಲ್ಲ ಹಾಗೆ ಇನ್ನೊಂದ್ಸಲಿ ನನಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿತ್ತು. ಅದು ಗದಗಿನ ನಾರಾಯಣ ಸೇವೆ ಮಾಡ್ಕೊಂಡು ಇರ್ಬೋದಾಗಿದೆ. ಅದು ಜಸ್ಟ್ ಮಿಸ್. ಬೆಂಗಳೂರಿಗೆ ಮನಸ್ಸು ಹೊತ್ತು ಅದಕ್ಕೂ ಹೋಗಿ ಹೀಗೆ ಜಸ್ಟ್ ಮಿಸ್. ಆದರೆ ಬೆಂಗಳೂರು ಅನ್ಸೋದಲ್ಲ, ಹೇಳ್ಬೋದು. ಹಾಗೆ ಹೀಗೆ ಆಯಿತು ನನ್ನ ಜೀವನ. ಜಸ್ಟ್ ಮಿಸ್ ಬಂಗಾರದ ಮನುಷ್ಯ. ನೀವೆಲ್ಲ ಫುಲ್ ಬಂಗಾರದ ಮನುಷ್ಯರು. ನಿಮ್ಮಲ್ಲಿ ಯಾರೂ ಜಸ್ಟ್ ಮಿಸ್ ಸಿಗಲಿಲ್ಲ. ಎಲ್ಲ ಅವರವರು ವಿಷಯಗಳಲ್ಲಿ ಅವರವರ ಕಾರ್ಯಕೆಲಸಗಳಲ್ಲಿ ತುಂಬ ನಿರತರಾಗಿದ್ದಾರೆ. ನಿಮ್ಮ ಭವಿಷ್ಯ ಹೀಗೆ ಎಲ್ಲರೂ ಹೆಚ್ಚು ಬಂಗಾರದ ಮನುಷ್ಯರಾಗಿ ಹೀಗೆ ನಡೆಯಲಿ ಹೇಳಿ ಬಂಗಾರದ ಮನುಷ್ಯ ಅಲ್ಲ ಅಂತ ಬಂಗಾರದಂಥ ಮಾತುಗಳು ಆಡಿದ್ದಾರೆ. ಅವರ ನಮ್ಮಂಥ ಸಣ್ಣವ್ರು ಕೂಡ ದೊಡ್ಡವ್ರು ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ವಿಶೇಷವಾದ ಧನ್ಯವಾದಗಳು. ಅವರು ತುಂಬ ವಿದ್ಯಾವಂತರೇ. ಅವರು ಕೂಡ ವಿದ್ವತ್ಪೂರ್ಣವಾದಂಥ ಮಾತುಗಳು ಆಡೋಗ್ತಾರೆ. ಈಗೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ನಾವು ವಿಕಾಸ್ ಆರ್ಕರ್ನ ಅಂತ APS ಮಾಡಿದಾಗ ಇದೇ ಕೈಲಾಸ ದುರ್ಯೋಧನ ಮಾಡಿದ್ವಿ. ನಾನು ಮರೆಯೋಕ್ಕಾಗಲ್ಲ. ಆಗ ಅದೇ ಅದು ಸಮಾಚಾರನೇ ಬೇರೆ. ನಾವು ಮೊದಲೇ ನಾಟಕ ನೋಡಿದ್ದು ನಾನು ನೋಡಿದೆ. ಎಷ್ಟು ಚೆನ್ನಾಗಿ ಯಾಕೆ ನಾಟಕ ಇದೆ ಅಂದರೆ ಅದರಲ್ಲಿ ನಾನು ಭಾಸ್ಕರ್ ಹರಿನಾರಾಯಣ ಅಂತ ನಾಟಕ ಮಾಡ್ತೀನಿ. ನಮ್ಮಪ್ಪ ಗ್ಯಾಪಲ್ಲಿ ಹೋಗಿಟ್ಟು ಒಂದು ಸೀನ್ ಗೊತ್ತಾಗ್ತಿರ್ತಾರೆ. ಗ್ಯಾಪ್ ಇರ್ತಲ್ಲ, ಆ ಟೈಮಲ್ಲಿ ನಾನು ಭಾಸ್ಕರ್ ಹೋಗೋದು. ನನ್ನ ಗುರು ಅವ್ರ ಶಿಷ್ಯ. ನಾನು ಹೇಳ್ಕೊಡ್ತೀನಿ, ಹೇಳೋ ಪುಸ್ತಕ ನೋಡ್ಕೊಂಡು ಹರಿನಾರಾಯಣ ಅಂದರೆ ಟೆಕ್ಸ್ಟ್ ಬುಕ್ ಹರಿತಾ ಇರ್ತಾನೆ. ಅದೇ ನನ್ನ ಕೆಲಸ. ಆ ಥರ ನಾಟಕ ಮಾಡ್ತಿದ್ರು. ಆವಾಗ ಅದನ್ನು ದುರ್ಯೋಧನ ಮಾಡಿದ್ರು. ಸೂಪರಾಗಿ ಫಸ್ಟ್ ಕ್ಲಾಸ್ ಆಗಿತ್ತು. ಅದು ನೋಡಿದ್ವಿ ನಾವು. ಹಾಗಾಗಿ ಅವರಿಗೆ ವಿಶೇಷವಾದ ಧನ್ಯವಾದಗಳು. ಈಗ ಹರಿಹರ ರಾಘವಂತ ನೀನು ಕೀರ್ತನ ಮಾಡಿದ್ವಿ. ಕಿಟ್ಟಣ್ಣನೂ ಮೊದಲನೇದು ಹರಿಹರ ರಾಘವಂತ ಅಂತ. ಅದು ಗಣಪತಿ ಕೂರಿಸಿದ್ರೆ ಅಲ್ಲಿ ಮಾಡಿದ್ದೀನಿ. APS ಕಾಲೇಜಲ್ಲಿ ನೋಡಿ, ಸ್ಕೂಲಲ್ಲಿ ನೋಡಿದ್ದು ದುರ್ಯೋಧನ. ಕರೆಕ್ಟಾ? ಸ್ವಲ್ಪ ನಮ್ಮ ನೆನಪು ಶಕ್ತಿಗೆ ಒಂದು ಚಪ್ಪಾಳೆ ಹೊಡಿದ್ವಿ. ಇನ್ನೊಬ್ಬರು ವಿದ್ವಾಂಸರು ಬರ್ತಾ ಇದ್ದಾರೆ. ಇನ್ನೊಬ್ಬರು ವಿದ್ವಾಂಸರು ನಮ್ಮ ಕೃಷ್ಣಕುಮಾರ್. ಅವ್ರದ್ದು ಬಹಿರ್ಮುಖ ಪ್ರತಿಭೆನೇ. ಅವ್ರ ಪ್ರತಿಭಾ ಪ್ರದರ್ಶನ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಆಹ್ವಾನ ಮಾಡ್ತಾ ಇದ್ದೀನಿ. నమస్కారం. ఈరోజు మాతృభాషలో తెలుగులో ప్రసంగించాలి అనుకుంటున్నాను. ఇందులో ఎవరు వ్యాకరణాన్ని ఛందస్సును కానీ గమనించతగదు. ఏదో ఈ బాల్యుని ఒక ప్రయత్నాన్ని ఆశీర్వదించాలి. ప్రథమంగా అమ్మకు మొక్కేద పలుకులమ్మకు మొక్కేద. పలుకులమ్మ అంటే శారదాదేవి, శారదాంబ నాయమ్మ. అమ్మ
అమ్మకు మొక్కెద మా అమ్మకు మొక్కెద పలుకులమ్మకు మొక్కెద అయ్యకు మొక్కెద నాగరాజయ్యకు మొక్కెద శ్రీ వేణుగోపాల కృష్ణ స్వామికి మొక్కెద. వేణుగోపాల స్వామికి ఎందుకు? వేణుగోపాల స్వామి దేవాలయంలో దొరికినంత పుణ్యము మనకు ఆ సేవ వేరెక్కడా దొరకదు. కొంతమందికి వాళ్ళ అదృష్టం గురించి దొరికిండవచ్చును, కానీ వేణుగోపాల స్వామి దేవాలయంలో దొరికే ఒక ముఖ్యమైన సేవను నేను ఇప్పుడు మీకు జ్ఞాపకం చేస్తాను. దాన్ని వింటే నేను చెప్పిన ఆ పుణ్యకార్యం యజమాని మీకే అర్థమవుతుంది. వేణుగోపాల స్వామి దేవస్థానంలో సాధ్యమైనంత వరకు నేను అందరికీనూ స్వామికి చామర సేవ చేయమని చెప్తూ ఉంటాను. ఆ సమయమున స్వామిని అందరూ మనసారా దర్శించుకుంటూ ఉంటారు. వేరే ఎప్పుడు అంత గమనించి దర్శించుకోరు. మంగళారతి సమయంలో సహా ఆ పళ్ళెంలో ఎంత వేయాలి, పిల్లలకు భార్యకు ఏమి ఇవ్వాలి అని చూస్తుంటారు. కానీ చామర సేవ సమయంలో స్వామివారినే చూస్తూ చామర సేవ చేస్తుంటారు. అప్పటికి స్వామి మన ఖాతాలో పుణ్యం వేసేస్తారు. నిజమేనా? ఒప్పుకుంటారా? ఒక్కసారి కళ్ళు మూసుకొని స్వామి వారి ఉయ్యాలను ఎడం చేత ఊపుతూ కుడి చేత చామర సేవ చేసుకుంటూ అమ్మకు మొక్కెద పలుకులమ్మకు మొక్కెద అయ్యకు మొక్కెద నాగరాజయ్యకు మొక్కెద శ్రీ వేణుగోపాల కృష్ణ స్వామికి మొక్కెద ఈ మహాసభయందు వెలుగుతున్న విద్వన్మునులకు మొక్కెద. ప్రథమం మాతృదేవోభవ, పితృదేవోభవ, ఆచార్యదేవోభవ, జగద్గురువు శ్రీకృష్ణ ఆచార్యదేవుడు ఆచార్యదేవోభవ, అతిథి దేవోభవ. మీ అందరికీ నమస్కారం. ఈరోజు మనమంతా ఇక్కడ కలిసి ఒక పండుగ జరుపుకుంటున్నాము. ఈ పండుగకు మూల పురుషుడు ఎవరు అని వెతుకుతూ పోతే నట సార్వభౌమ, విశ్వవిఖ్యాత నట సార్వభౌమ శ్రీ ఎన్టీ రామారావు గారు నటించిన లవకుశ సినిమాలో ఆయన శ్రీరామచంద్ర పాత్రధారిగా వచ్చి ప్రథమముగా తన వంశమూల పురుషుడైన సూర్యదేవుణ్ణి ఇలా ప్రార్థిస్తారు. సప్తాశ్వరథమారూఢం ప్రచండం కశ్యపాత్మజం శ్వేతపద్మధరం దేవం తం సూర్యం ప్రణమామ్యహం. ఈ సూర్యదేవునికి సూర్యదేవుడు కశ్యపాత్మజుడు అంటే కశ్యప మహర్షి కొడుకు. ఆ కశ్యప మహర్షి ఎవరంటే బ్రహ్మ మానసపుత్రుడైన మరీచి మరియు కళాదేవుల పుత్రుడు. మరీచి మహర్షికి బ్రహ్మదేవుడు సృష్టిని కొనసాగించమని చెప్తే ఆయన ఆ పనిని తన పుత్రుడైన కశ్యప మహర్షికి అప్పచెప్పాడు. కశ్యప మహర్షికి దక్ష బ్రహ్మ 54 పూతళ్లలో 13 మందిని కశ్యప మహర్షికి పెళ్లి చేసిచ్చారు. ఆ 13 మంది అంతేమి ఇప్పుడు దక్ష ప్రజాపతికి 54 మంది ఆడపిల్లలు. ఆయన
ఈ ప్రపంచము ఈ సృష్టి పెరగడంలో ఎంతో సహాయం చేసిన పెద్ద మనిషి. ఆయన మనము కాస్త చులకనగా చూస్తాం, కానీ దానికి కారణం ఏమిటో తెలుసా? అంతమందిలో ఒక అమ్మాయి పేరు సతీదేవి. ఆమె ఒక్కతే శివుణ్ణి ప్రేమించి మెప్పించి శివుణ్ణే పెళ్లి చేసుకుంది. మిగతా 53 మందికి అరేంజ్డ్ మ్యారేజ్, ఈమె ఒక్కతే లవ్ మ్యారేజ్. అప్పటి కాలంలోనే లవ్ మ్యారేజ్కు అరేంజ్ మ్యారేజ్కు పేరెంట్స్కు అంత ఇష్టం ఉండదు. అందుకేనేమో శివుడికి దక్షిణికి కాస్త అంత పడదు. ఇక ఇది మన సబ్జెక్ట్ కాదు. మనకు కశ్యప మహర్షి, ఆయన 13 భార్యల్లో మొదటి భార్య పేరు దితి. ఆ దితికి పుత్రులే దైత్యులు, దానులు, ప్రముఖులు, హిరణ్యాక్షుడు, హిరణ్యకశిపుడు మొదలైన వారు. రెండవ భార్య అదితి. అదితి పుత్రులే ఆదిత్యులు, సూర్య భగవానుడు, ఇంద్రుడు, ఉపేంద్రుడని ప్రఖ్యాతిగాంచిన వామనుడు, వీళ్ళంతాను అదితి పుత్రులు. ఇక 3, 4 ఉన్నారే, వాళ్ళే మనకు ముఖ్యం. మూడవ భార్య కద్రువు. ఆమె ఉన్నదాన్ని లేనట్టు చూపించి పందెం గెలిచే మనస్థితి. కశ్యప మహర్షి భార్యలంటే ఒక ఫిజికల్ ఆడపిల్లలు కాదు, అది మనిషికి వచ్చిన ఈ సృష్టిలోని గుణాలు. దానిలో కద్రువు గుణం ఇది. ఇంకా 4వదేమో వినుత. ఆమె అసూయాపరురాలు, మహాసాధ్వి అయినను అసూయాపరురాలు. తన సవతి అయిన కద్రువుకు ఆమెకు గుడ్డలు పెట్టింది, ఈమె గుడ్డలు పెట్టింది. ఆమె గుడ్డలు ఫలించి నాగులు బయటకు వచ్చేశారు, కానీ ఈమె గుడ్డలు అలాగే ఉండిపోయాయి. అసూయాపరురాలైన వినుత ఒక గుడ్డును తానే పొగలు కొట్టేసింది. అప్పుడు పుట్టాడు అనూరుడు. అనూరుడు అంటే అర్ధదేహం మాత్రమే పెరిగింది, అర్థం పెరగలేదు. ఆయన్ని మనము అరుణుడు అంటాం. ఆయన సూర్య భగవానుడికి సాహితిగా వెళ్ళిపోయాడు. పోతూ చెప్పాడు, తల్లి ఇంకొక గుడ్డనైనా కాపాడుకో, దాంతో వచ్చేవాడు మహాపరాక్రమవంతుడు, మహాతేజవంతుడు, ఆయన్ని సరిగ్గా చూసుకోడు. ఆ గుడ్డుతో పుట్టాడండి ఈనాటి మనం చేసుకుంటాం పండగకు మూల పురుషుడు, వినూతి పుత్రుడైన వైనదేయుడు. వైనదేయుడు అంటే గరుత్మంతుడు. ఆయన ఏ రోజు పుట్టాడు? శ్రావణ మాసము పంచమి రోజు పుట్టాడు. అదే గరుడ పంచమి. ఆ గరుడ పంచమినే మనం ఈరోజు జరుపుకుంటున్నాం. ఇంతటి మహిమాన్వితుడైన కశ్యప మహర్షిని సులువుగా మనము దర్శించుకోగలము. మాట్లాడడానికి చాలా సాధన కావాలి. మనము దర్శించుకోగలము. ఎలా? ఎక్కడ? సప్తఋషి మండలంలో మొదటి చుక్క కశ్యప మహర్షి, రెండవ చుక్కేమో అత్రి మహర్షి. అత్రి మహర్షి కూడానే మా వంశము, ఆత్రేయ గోత్రం వాళ్ళు, మహాలక్ష్మీదేవి మా తొడగుట్టు. ఎలాగా అని మీకేమన్నా తెలుసుకోవాలంటే నాకు ఒక మెసేజ్ పెట్టండి, ఆనందంగా వివరిస్తూ ఉంటాను. కానీ దానికి వేదిక కాదు. ఇప్పుడు ఒక చిన్న ప్రయోగం చేసి ముందుకెళ్దాం. ఇప్పుడుతో మన ఎందుకు ఈరోజు చేసుకుంటున్నాం అనేది చెప్పాను కదా. చేయగలిగిన వాళ్ళు ఒక్కసారిగా నేను చేసినట్టు చేయండి. ఓకే, ఒక్కసారి చేసి పైకి పెట్టండి.
ఇంకాస్త పెద్ద పైకి థ్యాంక్ యూ. ఇప్పుడు మొదటేమో ఎత్తమంటే ఇలా ఎత్తారు, ఇంకా ఎత్తిని ఇంకా ఎత్తగలరు, కానీ పూర్తిగా ఎత్తలే. ఇంతకీ అయిపోయింది, ఇంక మేము ఎత్తలేమని ఎవరు చెప్పలేదు, ఇంకా స్ట్రెచ్ చేశారు. అంటే మనం ఏ పని చేసినామో దానికి ఇంకాస్త ఇంప్రూవ్మెంట్, దానికి ఎవరన్నా మనకు ఉత్సాహం ఇస్తే ఇంకాస్త ఎక్కువ చేయగలరు. అదే ఈరోజు మనం ఇక్కడంతా కలిసి చేసుకుంటున్నాం. చిన్నగా చురువైన ఈ పండగ ఇంత పెద్దగా ఇంత ఆనందంగా జరుగుతుందంటే పెద్దవాళ్ళు ఇచ్చిన స్ఫూర్తి, చిన్నవాళ్ళు దాన్ని అనుసరిస్తున్న రీతి అందరికీ. ఇంకా నాకు ఇష్టమైన సాహిత్య ప్రక్రియ అవధానంలో సామాన్యంగా నేను తత్తుపరిని నేర్చుకుని ఇవాళకి 2-3 సార్లు చెప్పాను. 4 పదాలు చేసి దాన్ని పద్యంగా చెప్పమంటే కవిగారు చెప్తూ ఉంటారు. కానీ ఈరోజు తత్తుపరి చెప్పదు. ఒక అప్రస్తుత ప్రసంగం అనేది ఉంటుంది అవధానంలో. వాళ్ళు పిచ్చి ప్రశ్నలు కవి గారిని తికమ్మగా పెట్టే, అవధాని గారిని తికమ్మగా పెట్టే ప్రశ్నలు, అసంబద్ధ ప్రశ్నలు అడుగుతూ ఆయన కాన్సన్ట్రేషన్ని పడగొట్టాలి. ఎందుకంటే ఆయన ఏదో లెక్క పెట్టుకుంటాడు కదా, దాన్ని పడగొట్టడానికి వివిధ ప్రశ్నలు అడుగుతుంటారు. అలాగే ఒక అప్రస్తుత ప్రసంగంలో అడిగాడు అవధాని గారు, మీ ముందుకు ఇప్పుడు రంభా ఊర్వశి మేనకా తిలోత్తమం చేశారు, ఏం చేస్తారు? అవధాని గారు చమత్కారాలు కదా, క్షణం ఆగకుండా చెప్పారు. వాళ్లకు ఇంకా 4 రమ్మని తీసుకురమ్మని చెప్తానయ్యా, నేను చక్కగా అట్టామనం చేసుకోవచ్చు. ఇలా చమత్కారంగా మన అవధాని గారు చెప్పుకుంటారు. ఇంకా ఇంకొకటి ప్రసంగము అప్రస్తుత ప్రసంగమైనాక సమస్యాపూరణము. ఏదో ఒక సమస్య ఇస్తారండి, ఏదో ఒక పద్ధతిలో సాధించేస్తాడు, అర్థం లేనిది, సంబంధం లేనిది, ఇది కొన్నిసార్లు దానికి వేరే భాషలోనూ ఇచ్చేస్తూ ఉంటారు. దాన్ని అవధాని గారు అర్థం వచ్చేలాగా పూర్ణించాలి. ఇప్పుడు ఒక సమస్య, ఒక శాంపుల్ మాత్రం చూస్తాము. ఒక ఆయన అవధాని గారికి సమస్య ఇచ్చారండి. సంధ్యవార్చెను సాయేబు చర్చియందు. ఎంత సెక్యులర్గా ఉంది, ఎంత జాత్యాతీతంగా ఉంది. ఇప్పుడు సంధ్యవార్చెను అంటే సంధ్యావందనం చేసేట ఎవరు? సాయేబు. ఎక్కడ? చర్చిలో. ఇలాంటి అసంబద్ధమైన ఇచ్చి పూర్ణం చేయండి అన్నాడు. మన అవధానం తక్కువ తిన్నారా? వాళ్ళు ఇలా పూరించారు. విప్రుడు సందు ఎందు ఏమి చేసే, విప్రుడు సంస్తు ఎందు ఏమి చేసే, దినము 5 మార్లు నమాజు చేసెడెగడు, క్రైస్తవుడు ఘనముగా ప్రార్థించకట. చూడండి, సంధ్యవార్చెను సాయేబు చర్చియందు. మొదటి 3 పాదాలను 3 ప్రశ్నలుగా మలుచుకున్నారు. మొదటిది, విప్రుడు ఉషస్సు ఎందు ఏమి చేసే. బ్రాహ్మణుడు ఉషస్సు అంటే పొద్దున్నే ఏం చేసే? సంధ్యవార్చె. దినానికి 5 మార్లు నమాజ్ ఎవరు చేసే? సాయేబు. క్రైస్తవుడు ప్రార్థన ఘనంగా ఎక్కడ చేసే? చర్చిలో. చూసారా, సమస్యాపూర్ణం అంటే ఇలా తిప్పేస్తూ ఉంటారు. ఇంకొక చిన్న సమస్య ముగించేస్తాను. ఒక ఆయన ఇలాగే అడిగాడు, అవధాని గారు, పార్వతీదేవి మహాపతివ్రత కదా,
ఆమె కూడా ఏడాదికి ఒక్కరోజు తన భర్త వైపు చూడదండి. అర్ధనారీశ్వర స్వరూపమైన పార్వతీదేవి కూడా ఏడాదికి ఒక్కరోజు తన భర్త వైపు చూడదు. అవధాని గారు చెప్పారు, భాద్రపద చవితి యందు వినాయకుని పూజించి చంద్రమౌళి దర్శనము చేయగలము. ఆయనేమో చంద్రమౌళి, ఈమెమో వినాయకుడి పూజ చేసుకుంది. ఆ రోజు వినాయకుని చవితి రోజు చంద్ర దర్శనం చేయకూడదు, అందుకు చంద్రమౌళి దర్శనం ఆమె చేయదయ్యా. ఒకసారి మన ప్రవచన చక్రవర్తి చాగంటి కోటేశ్వరరావు గారు, ప్రవచన కిరీటి గరికపాటి నరసింహరావు గారు ఒక సన్మానం తర్వాత విందు భోజనం ఆరగించారు. నరసింహరావు గారు మొదల్లో ఉన్నారు, ఆయన భోజనం అయిపోయింది. అందరూ లేవగానే మొదటి ఆయన లేవాలి కదా, నరసింహ గారు లేచారు. అక్కడ వాష్ బేసిన్లో చేతులు కడుక్కున్నారు, పక్కన నిలబడ్డారు ఏదో తుడుచుకుంటూ. తర్వాత వచ్చారు మన చాగంటి గారు. ఈయనేమో మనకు తెలుసు చాదస్తుడు, చాలా మర్యాదస్తుడు. ఆయన పక్కలోనే ఉన్నారు కదా, అందుకు చేతులు కడుక్కోనా అన్నారు. అంటే మీరైతే నాకు నేను చేతులు కడుక్కోనా అని మర్యాద అడిగారు, చేతులు కడుక్కోనా. కానీ మన గరికపాటి గారు కాస్త కొంటే, ఆయన అంత మర్యాద ఎక్కువ చూడరు. ఆయన ఊరుకుంటూ అన్నారు, నాకేం కడుక్కో, నాకేం అభ్యంతరం లేదు అన్నాడు. చాగంటి గారు కడిగేస్తున్నారు, కడుగుతూ నవ్వుకున్నారు. నవ్వుకుని ఇక్కడ వచ్చి చాలా చమత్కారివే అన్నారు. అర్థమైందా చమత్కారం ఏంటో? మన ఇంట్లోనూ ఇది తరచూ చూస్తూ ఉంటాము. ఈయనన్నారు చేతులు కడుక్కోనా అని. ఆయన ఏమన్నారు, నాకేం పర్వాలేదు అన్నారు. కానీ ఈయన అర్థం చేసుకున్నాడు, నాకేం పర్వాలేదు, కడుక్కోకపోతే పర్వాలేదు, నాకే గద్దెల చమత్కారం మాట్లాడితే ఇలా ఉంటుంది. ఇక ఈరోజు నాకేమో హాస్యావతరణం అన్నారు. దాని గురించి నా భార్య కోడలతో ఒక చిన్న స్కిట్ చేసేస్తాను. దీని శీర్షికేమో కన్నడంలో, మన ఎంత మాతృభాష తెలుగైనానో మనకు గువ్వ పెట్టిన చదువుకున్న భాష కన్నడము. సో ఇప్పుడు కన్నడంలోనే ప్రసంగించాలనుకుంటున్నాము. కన్నడంలో ఇది ఒక చిన్న స్కిట్. ವೈದ್ಯರು ಹೇಳಿದ್ದು ರೋಗಿ ತಿಳಿದದ್ದು. ವೈದ್ಯರು ಏನೋ ಹೇಳ್ತಾರೆ, ರೋಗಿ ಯಾವ ಥರ ಅರ್ಥ ಮಾಡ್ಕೊಡ್ತಾನೆ ಅಂತ ಈಗ ನೋಡೋಣ. ಡಾಕ್ಟರ್ ಹೇಳಿದ್ದು ಎಷ್ಟು ದಿನಕ್ಕೆ ಬಂದಿದ್ದೀರಾ, ಹೇಗಿದೆ ಶುಗರ್ ಲೆವೆಲ್ಸ್? ನೀವು ಇದ್ಮೇಲೆ ಡ್ರಿಂಕ್ಸ್ನ ಕಟ್ ಮಾಡಬೇಕು. ಆಟೋ ನಿಮ್ಮ ಆರೋಗ್ಯ ಸುಧಾರಿಸಬೇಕು ಅಂದರೆ ನೀವು ಕೀಟೋ ಡಯಟ್ ಮಾಡಿ. ಕೀಟೋ ಡಯಟ್, ಕೀಟೋ ಡಯಟ್, ಕೀಟೋ ಡಾಕ್ಟರ್ ಹೇಳಿದ್ದು ನೀವು ಊಟ ಮಾಡುವಾಗ ನೋಡಿಕೊಂಡು ನಿಧಾನಕ್ಕೆ ತಿನ್ನಬೇಕು. ಪೇಷಂಟ್ ಈ ಡಾಕ್ಟ್ರೇನಪ್ಪ
ಟಿವಿ ನೋಡ್ಕೊಂಡು ತಿನ್ಬೇಕಾ, ಮೊಬೈಲ್ ನೋಡ್ಕೊಂಡು ತಿನ್ಬೇಕಾ ಅಂತ ಕ್ಲಿಯರ್ ಆಗಿ ಹೇಳಿ ಇಲ್ವೇ? ಡಾಕ್ಟರ್ ಹೇಳಿದ್ದು ನಿಮ್ಮ ಶುಗರ್ ಲೆವೆಲ್ಸು ಬಹಳ ಮೇಲಿದೆ, ಎಚ್ಚರಿಕೆಯಿಂದ ಕಡಿಮೆ ಮಾಡ್ಕೋಬೇಕು. ಪೇಷಂಟ್ ಇದ್ದಿದ್ದು ಇದಕ್ಕಿಂತ ಕೆಳಗೆ ಕೇಳಿಸ್ತೀನಿ ಲೆವೆಲ್ಲು. ಡಾಕ್ಟರ್ ನೀವು ನಿಮ್ಮ ಆಹಾರಕ್ಕೆ ಮಧ್ಯೆ ಯಾಕೆ ಕೊಡಬೇಕು? ಪೇಷಂಟ್ ತಿಳಿದಿದ್ದು ತುಂಬಾ ಜಾಸ್ತಿ ಆಯ್ತು ಗ್ಯಾಪು. ಇದಕ್ಕಿಂತ ಜಾಸ್ತಿ ಇಲ್ಲ. ಇದೆಲ್ಲ ಸರಿ ಇರಲಿ. ನೀವು ಮೋರಿ ಪಕ್ಕದಲ್ಲಿರೋ ಕೊಚ್ಚಿ ಬೊಂಡ ತಿಂತೀರಾ? ತಾಳಿ ನಿಮಿಷ ಅವರೇನೋ ಹೇಳ್ತಿದ್ದಾರೆ, ಹೇಳಿದ್ದಾರೆ ಏನಿದೆ? ಡಾಕ್ಟ್ರೇ, ನೀವೇನೋ ಔಷಧಿ ಕೊಟ್ಟಿದ್ದೀರಲ್ಲ, ಸೈಡ್ ಎಫೆಕ್ಟ್ ಇರೋಲ್ಲ? ಅದೇ ನೀವು ಮೋರಿ ಪಕ್ಕದಲ್ಲಿರೋ ಕೊಚ್ಚಿ ಬೊಂಡ ತಿಂತೀರಾ? ಸರಿಯಾಗಿ ತೊಳಿದೇ ಇರೋ ಪ್ಲೇಟಲ್ಲಿ ಪಾನಿಪುರಿಗಳು ತಿಂತೀರಾ? ಏನೇನೋ ಹಾಕಿರೋ ಪಿಜ್ಜಾ ಬರ್ಗರ್ಗಳು ತಿಂತೀರಾ? ಇವೆಲ್ಲ ಸರಿನಾ? ಸೈಡ್ ಎಫೆಕ್ಟ್ಸ್ ಬಗ್ಗೆ ನಮಗೆ ಕೇಳ್ತೀರಲ್ಲ ನೀವು. ಹೋಗಿ ನೀವು ಒಪ್ಪೋದಾದ್ರೆ ಒಂದು ಕನ್ನಡ ಶಾಯರಿಯಿಂದ ಮುಗಿಸ್ಬಿಡ್ತೀನಿ. ಆಗ್ಬೋದಾ ಶಾಯರಿ? ಉರಿಯುವ ಬಿಸಿಲನ್ನು ತಂಪಾಗಿಸದು, ಒಣಗಿದ ಮರವನ್ನು ಚಿಗುರಿಸದು, ಬಾಡಿದ ಹೂಗಳನ್ನು ಅರಳಿಸದು, ಪ್ರೀತಿಯನ್ನು ಚಿಮ್ಮುತ್ತ ನರಳುವವರ ನಗಿಸುತ್ತ, ಮಾಡಿದ ಮುಖಗಳನ್ನು ಅರಳಿಸುವುದೇ ಕವಿತೆ. ಉರಿವ ಬಿಸಿಲನ್ನು ತಂಪಾಗಿಸುವುದಿಲ್ಲ, ಒಣಗಿದ ಗಿಡವನ್ನು ಚಿಗುರಿಸುವುದಿಲ್ಲ, ಬಾಡಿದ ಹೂವನ್ನು ಅರಳಿಸುವುದಿಲ್ಲ. ಇದೆಲ್ಲನೂ ನಿರ್ಜೀವ ವಸ್ತುಗಳು. ಪ್ರೀತಿಯನ್ನು ಚಿಮ್ಮಿಸಿ ನರಳುವವರನ್ನು ನಗಿಸಿ ಬಾಡಿದ ಮುಖವನ್ನು ಅರಳಿಸುವುದೇ ಕವಿತೆ. ధన్యవాదాలండి. నాకు కన్నడంలో మాట్లాడాలంటేనే మాటలు మర్చిపోతుంది. అలాంటిలో ఈయన చేతిలో కొట్టి పారేసాడు. చాగంటిని ఈ జోలో వేసుకుని, గరిపాటిని ఈ జోలో వేసుకుని బాగా కొట్టి మమ్మల్ని కొట్టి పారేశాడు. ఎట్లా దంచినా పారేయలేదు. ಪಾರೇಯకపోతే ಸರಿ ಅಲ್ಲ ಮಾತಾಡಿ ಬಹುಮುಖ ಪ್ರತಿಭೆ ಅಂತ ನಾವು ಸುಮ್ಮನೆ ಹೇಳ್ತಾ ಇರ್ತೀವಿ. ನೋಡಿ ನಾನು ಬಂದ್ಬಿಟ್ಟು ಬರೀ ನಾಟಕ ಮಾಡ್ಬಿಟ್ಟು ಹೋಗ್ಬಿಟ್ಟೆ, ಒಂದು ನಮ್ಮ ಕೈಲಿ ಅಷ್ಟೇ ಆಗೋದು. ಅವರು ನಾಟಕ ಮಾಡಿಬಿಟ್ರು, ಅವಧಾನ ಮಾಡಿಬಿಟ್ರು, ಭಾಗವತ್ ಪಾರಾಯಣ ಪುರಾಣ, ಭಾಗವತ್ ಪುರಾಣ ಅದರಲ್ಲೇ ಬರೋದು ಈ ವೈದ್ಯ ಕಥೆ. ನಾನು ಇವತ್ತು ಯಾಕೆ ಪಾಠ ನಾವು ಹಬ್ಬ ಮಾಡ್ತಾ ಇದ್ವಿ ಅಂತ ಗರುಡ ಪಂಚಮಿ ಕಥೆ ಸ್ಟಾರ್ಟಿಂಗಿಂದ ಕೊನೆವರೆಗೂ ಕಥೆ ಹೇಳಿಬಿಟ್ರು, ಅವಧಾನ ಮಾಡಿಬಿಟ್ರು ಎಲ್ಲ. ಹಾಗಾಗಿ ಅದು ಏನೋ ಇನ್ನೊಂಥರ ಮಾಲಿನ ಬೇಜಾರು ಮಾಡ್ಕೊಳ್ಳಿ. ಆದರೆ ಮೇಲ್ಗಡೆಯಿಂದ ಕೆಳಗಡೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಕಾಣುತ್ತೆ ಪ್ರತಿಭೆಗಳು. ಅವ್ರು ಸಖತ್ತು, ಅವ್ರಿಗಿಂತ ಸ್ವಲ್ಪ ಮೇಲೆ ಅವ್ರಿಗಿಂತ ಸ್ವಲ್ಪ ಮೇಲೆ ಅವ್ರಿಗಿಂತ ಸ್ವಲ್ಪ ಮೇಲೆ ನನ್ನ ಅವರು ಮಾಮೂಲಿ ಎಲ್ಲಕ್ಕಿಂತ ದೊಡ್ಡವರ ಪ್ರತಿಭೆನಲ್ಲಿ. ಹಾಗಾಗಿ ಅದ್ಭುತ ಪ್ರತಿಭೆ ನಮ್ಮ ಮಧ್ಯೆ ಇದ್ದಾರೆ ಅಂತ ಹೇಳ್ಕೊಳ್ತಾ ನಮಗೆ ಗರ್ವ ಆಗಿದೆ. ಈಗ ಶಿಶಿರ್ ಭರದ್ವಾಜ್. Everyone. Okay, so today I'm going to be presenting a Hindi medley of old and new songs for all ages. पल पल दिल के पास तुम रहती
रहती हो। जीवन मीठी प्यास ये कहती हो, पल पल दिल के पास तुम रहती हो। हर शाम आंखों पर तेरे आंचल लहराए, हर रात यादों की बारात ले आए। मैं सांस लेता हूँ तेरी खुशबू आती है, एक महका महका सा पैगाम लाती है। मेरी दिल की धड़कन भी तेरी गीत गाती है, पल पल दिल के पास तुम रहती हो। ये शाम मस्तानी मदहोश किए जाए, मुझे दो कोई खींचे मेरी ओर लिए जाए। ये शाम मस्तानी मदहोश किए जाए, मुझे दो कोई खींचे तेरी ओर लिए जाए। दूर रहती है तू मेरे पास आती नहीं, होठों पे तेरे कभी प्यार आती नहीं। ऐसा लगे जैसे कि तू हंस के जहर कोई पिए जाए। शाम मस्तानी मदहोश किए जाए, मुझे दूर कोई खींचे तेरी ओर लिए जाए। जीना यहाँ मरना यहाँ, इसके सिवा जाना कहाँ। जीना यहाँ मरना यहाँ, इसके सिवा जाना कहाँ। जी चाहे जब हमको आवाज दो, हम हैं वही हम थे जहाँ, अपने यही दोनों जहाँ, इसके सिवा जाना कहाँ। जीना यहाँ मरना यहाँ, इसके सिवा जाना कहाँ। ये मेरी गीत जीवन संगीत कल भी कोई दोहराएगा। ये मेरे गीत जीवन संगीत कल भी कोई दोहराएगा। जग को हंसाने बहरूपिया रूप बदल फिर आएगा। स्वर्ग यही नर्क यही, इसके सिवा जाना कहाँ। जीना यहाँ मरना यहाँ, इसके सिवा जाना कहाँ। Shining in the setting sun like a pearl upon the ocean, come and feel me, oh feel me. Shining in the setting sun like a pearl upon the ocean, come and feel me, oh feel me. वैसे तो मन मेरा पहले भी रातों में अक्सर ही चाहत के हाँ सपने सजोता था। पहले भी धड़कन ये तुमको ही गाती है, पर अब जो होता है वो पहले न होता था। तेरा होने लगा हूँ, खोने लगा हूँ।
पर से मीठा हूँ, तेरा होने लगा हूँ, खोने लगा हूँ, जब से मिला हूँ। मैंने तो धीरे से नींदों के धागे से बांधा है ख्वाब को तेरे। मैं ना जहाँ चाहूँ ना आसमां चाहूँ, आ जा से मैं तू मेरे। तू रंग चाहतों का मैं जैसे कोई नादानी, तू रंग चाहतों का मैं जैसे कोई नादानी। मुझे खुद से जोड़ दे तो मेरे यार बात बन जानी। मैं रंग शरबतों का तू मीठी घाट का पानी, मैं रंग शरबतों का तू मीठी घाट का पानी। तलवारों पे सरवार दिए, अंगारों में जिस्म जलाया है, तब जाके कहीं हमने सर पे ये केसरी रंग लगाया है। हे मेरी ज़मीं अफसोस नहीं जो तेरे लिए सौ दर्द सहे, महफूज रहे तेरी आन सदा, चाहे जान मेरी ये रहे न रहे। हे मेरी ज़मीं महबूब मेरी, मेरी नस नस में तेरा इश्क बहे, पीका न पड़े कभी रंग तेरा, जिस मुँह से निकल के खून कहे। तेरी मिट्टी में मिल जावा, गुल बन के मैं खिल जावा, इतनी सी है दिल की आरज़ू। तेरी नदियों में लहरावा, तेरी खेतों में बह जावा, इतनी सी है दिल की आरज़ू। वो Thank you. ನಾವು ಪುರಂದರದಾಸರ ಕೀರ್ತನೆಗಳನ್ನ, ಕನಕದಾಸರ ಕೀರ್ತನೆನ ಹಾಡುತ್ತಾ ಇದ್ದ ಹುಡುಗ ಇವತ್ತು ಕಿಶೋರ್ ಕುಮಾರ್ನ, ಮನ್ನಾಡೇನಪ್ಪ, ಮುಖೇಶ್ ಅವ್ರನ್ನ ಎಲ್ಲ ಹಾಡಿದ್ದಾರೆ. ಅಂದರೆ ಅದು ಕೆಳಗಡೆ ಮೇಲ್ಗಡೆ ಅಂತಲ್ಲ, ವೈವಿಧ್ಯ ಪ್ರೂವ್ ಮಾಡಿದ್ದಾನೆ ಆ ಹುಡುಗ. ನಾನು ಕೀರ್ತನೆಗಳು ಎಷ್ಟು ಚೆನ್ನಾಗಿ ಹಾಡ್ತೀನಿ, ಅದೇ ಥರ ಸಿನಿಮಾ ಹಾಡುಗಳು ಕೂಡ ಹಾಡ್ತೀನಿ ಅಂತ ಪ್ರೂವ್ ಮಾಡ್ಕೊಂಡಿದ್ದಾನೆ ಆ ಹುಡುಗ. ವಿಶೇಷವಾದ ಚಪ್ಪಾಳೆ ಕೊಡಿ ಅವ್ರಿಗೆ. ಅದ್ಭುತವಾದ ಕಂಠ ಇದೆ ಕಣನಿಗೆ, ನಮ್ಗೆ ಇಷ್ಟು ಜನದ ಆಶೀರ್ವಾದ ಇದೆ. ಈ ಲಿಟಲ್ ಚಾಪ್ಸು ಆಗೋಯ್ತು, ಇವಾಗ ಬಿಗರ್ ಚಾಪ್ಸ್ಗೆ ಬಂದ್ಬಿಟ್ಟು ಟಿ ವಿನಲ್ಲೆಲ್ಲ ಕಾಣಿಸ್ಕೊ. ಗಂಟ್ಲು ಅದ್ಭುತವಾಗಿದೆ, ಗಂಟ್ಲು ಕೊಟ್ಟಿದ್ದಾನೆ ದೇವ್ರು ಕೊಟ್ಟಿರೋದು. ಅದಕ್ಕೋಸ್ಕರ ನಾವು ಉಪಯೋಗಿಸೋ. ಇಷ್ಟು ಜನನೂ ನಿಮಗೆ ಇವತ್ತು ಆಶೀರ್ವಾದ ಮಾಡ್ತಾ ಇದ್ದಾರೆ, ಅದನ್ನು ಉಪಯೋಗಿಸ್ಕೊ. ಈಗ ನಮ್ಮ ವಂಶಿ ಬರ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಆಮೇಲೆ ಮಾತಾಡೋಣ.
ಎಲ್ಲರಿಗೂ ಸ್ವಾಗತ, ಶುಭ ಸ್ವಾಗತ ಅಂದ ತಕ್ಷಣ ಏನು ಜ್ಞಾಪಕ ಬರುತ್ತೆ? ತಟ್ಟಂತ ಹೇಳಿ. ಆದರೆ ನಾನು ತಟ್ತೀನಿ ಅಷ್ಟೇ, ಹೇಳಲ್ಲ. ಈಗ ತಟ್ಟಂತ ಹೇಳಿ ಅಂತ ಹೇಳಿದ ತಕ್ಷಣ ನಮ್ಗೆ ಕಾಪರೇಟ್ ಇಶ್ಯೂ ಬಂದ್ಬಿಡುತ್ತೆ. ಪಟ್ಟಂತ ಹೇಳಿ ಏನು ಮಾಡೋಣ? ಪಟ್ಟಂತ ಹೊಡೀರಿ. ಹಾಂ, ಬೆಟರ್. ಸರಿ, ಈಗ ಮೊದಲನೇ ಪುಸ್ತಕ ಇಲ್ಲ ಅಲ್ಲ ಇವಾಗ, ಏನು ಮಾಡೋಣ? ಇದೆಯಾ? ಬೇಡ, ನಾನೇ ಪಟ್ಟಂತ ಹೊಡಿತೀನಿ, ಅವರೇನೇ ಹೇಳಿದ್ದಾರೆ. ಸರಿ, ಈಗ ಕೆಲಸ ಮಾಡೋಣ. ನನ್ನ ಪ್ರಶ್ನೆನ ನಾನು ನುಡಿಸ್ತೀನಿ, ನೀವು ಅದ್ರಲ್ಲಿ ಬರುವಂಥ ಇನ್ಸ್ಟ್ರೂಮೆಂಟ್ ಯಾವುದು ಅಂತ ಹೇಳ್ಬೇಕು. ಟ್ರೈ ಮಾಡೋಣ. ಅರ್ಥ ಆಯ್ತಲ್ವಾ? ಏನು ಕ್ವಶನ್ ಗೊತ್ತಾಯ್ತಲ್ವಾ? ಯಾರಾದರೂ ಹೇಳ್ತೀರಾ ಅಲ್ಲಿಂದ? ಸೊ ಬಾರ್ಸಕ್ಕೆ ರೆಡಿಯಾಗಿದೆಯಾ? ನಾನು ಹೇಳಿದ್ದೀನಿ, ನೀವು ಹೊಡ್ಸ್ಕೊಳಕ್ಕೆ ರೆಡಿದ್ದೀರಾ? ಸರಿ, ಓಕೆ. ಆದಷ್ಟು ಈಸಿಯಾಗಿ ಇಟ್ಕೊಳ್ತೀನಿ ನಾನು. ಇವ್ರು ಯಾಕೋ ಸೈಲೆಂಟ್ ಆಗುತ್ತೆ ಸ್ವಲ್ಪ. ಅವನೇ ಕಡಿಮೆ ಹೊಡಿಸ್ಕೊಳ್ಳೋದು. ಇಲ್ಲ, ಸ್ವಲ್ಪ ಜಾಸ್ತಿ ಹೊಡಿಯೋಣ. ಓಕೆ. ಪಟ್ಟಂತ ಹೊಡೀರಿ ಕಾರ್ಯಕ್ರಮದ ಮೊದಲನೇ ಇನ್ಸ್ಟ್ರೂಮೆಂಟ್ ನಕಾರಾತ್ಮಕ ಯಂತ್ರಗಳಿಗೆ ಅವಕಾಶವಿಲ್ಲ. ಕಟ್ಟ ಈಗ ಓಕೆ, ಇದಕ್ಕೆ ಪ್ರೈಸ್ ಬಂದು ರಘುನಾಥ್ ಹತ್ರ ಇದೆ, ನಾನೆಲ್ಲ ಕೊಟ್ಟಿದ್ದೀನಿ ಫಸ್ಟಲ್ಲೇ. ಅವ್ರದ್ದು ತಗೊಳ್ಳಿ ಎಲ್ಲ ಆದ್ಮೇಲೆ. ಓಕೆ ಇಲ್ಲ, ಓಕೆ. ಈಗ ನಮ್ಮ ಮುಂದಿನ ಇನ್ಸ್ಟ್ರೂಮೆಂಟ್ ಪಟ್ಟಂತ ಹೊಡಿಬೇಕು. ಢೋಲ್. ಈಗ ನಮ್ಮ ಬೆಂಗಳೂರಲ್ಲಿ ತುಂಬ ಸೆಕೆ ಆಗ್ಬಿಟ್ಟಿದೆ ಅಲ್ಲ, ಸ್ವಲ್ಪ ಕೂಲ್ ಮಾಡೋಣ. ಹಾಂ, ಇಲ್ಲ ಸ್ವಲ್ಪ ಕೂಲ್ ಮಾಡೋಣ. ಸೂಪರ್. ಆದರೆ ಕೂಲ್ ಹೆಂಗಾಯ್ತು? ಆದರೂ ಹೊಡಿಸ್ಕೊತಾ ಇದ್ದೀನಿ. ಕೂಲ್ ಹೆಂಗಾಯ್ತು? ತಪ್ಪಾಯ್ತಾ? ಹಾಂ, ಅದೇ ಕೇಳಿ. ಹಾಂ, ಅಲ್ಲಲ್ಲ, ಅದು ಸರಿ. ಇವಾಗ ನಾನು ನುಡಿಸಿದ್ದಕ್ಕೆ ಕೂಲ್ ಆಗತ್ತೆ ಅಂತ ಹೇಳಿದೆ. ಎಲ್ಲಿ ಆಯ್ತು ಕೂಲು? ಆಗಿಲ್ಲ ಅಲ್ವಾ? ಬೀಟ್ ಕೂಲ್ ಆಗಿರ್ತಾನೆ, ಸಾಕ್ತಾನೆ. ಏನು ನಿಮಗೆ ಕೂಲ್ ಬೀಟ್ ಮ್ಯಾನ್, ನಮ್ಮ ಆಡಿಯನ್ಸ್ ಪೋಲ್ ಮಾಡ್ಸೋಣ, ಅದನ್ನು ಮಾಡ್ಸೋಣ. ಈಗ ಆಡಿಯನ್ಸ್ಗೆ ಹೊಡಿಬೇಕು. ಆಡಿಯನ್ಸ್ಗೆ ಹೊಡೆಯೋಣ, ನಾವೇನು ಬಿಡಲ್ಲ. ಅದೆಲ್ಲ ಭೇದ ಭಾವ ಇಲ್ಲ, ಏನಿಲ್ಲ. ಸರಿ, ನಾನು ಇವಾಗ ಒಂದು ಇನ್ಸ್ಟ್ರೂಮೆಂಟ್ ನುಡಿಸ್ತೀನಿ, ಅದರಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಅದನ್ನೆಲ್ಲ ಗೆಸ್ ಮಾಡಬೇಕು. ಇದೆಲ್ಲ ಈಸಿ ಆಗೋಯ್ತು ನಿಮಗೆ ಅಲ್ವಾ? ಡ್ರಮ್ಸ್ ಆಯಿತು, ಮೃದಂಗ ಆಯಿತು, ಡೋಲ್ ಆಯಿತು, ಎಲ್ಲ ಈಸಿಯಾಗಿ ಗೊತ್ತಾಗೋಯ್ತು. ಇವಾಗ ಒಂದು ಇನ್ಸ್ಟ್ರೂಮೆಂಟ್ ನುಡಿಸ್ತೀನಿ, ಅದ್ರಲ್ಲಿ ಯಾವ ಥರದ್ದು ಏನೇನು ಬರುತ್ತೆ ಅಂತ ಹೇಳ್ಬೇಕು. ಓಕೆ, ಇದು ನಿಮಗೂ ಅವಕಾಶ ಇದೆ.
ಪಂಚಮವಾದ್ಯ ಓಕೆ. ಅದ್ರಲ್ಲಿ ಯಾವ್ದ್ಯಾವ್ದು ಬರುತ್ತೆ? ಚಂಡೆ ಓಕೆ ಒಂದು, ಶಂಕು, ಗಂಟೆ, ಆಮೇಲೆ ಅದೇನದು? ತಾಳ ಕರೆಕ್ಟ್. ಆದರೆ ಈ ಪಂಚಮವಾದ್ಯದಲ್ಲಿ ಅಂತ ಬ್ರಹ್ಮ ತಾಳ ಅಂತ ಕರೀತಾರೆ. ತಾಳ ಕರೆಕ್ಟ್. ಆಮೇಲೆ ತಬಲ ಹೇಳಿಲ್ಲ. ಸೊ ಚೆಂಡೆ ಆಯಿತು, ಗಂಟೆ ಆಯಿತು, ಶಂಕು ಆಯಿತು, ತಾಳ ಆಯಿತು. ಇನ್ನೊಂದೇ ಒಂದಿದೆ ಮತ್ತೆ ಅಲ್ಲ. ಹಾಂ ಆಲ್ಮೋಸ್ಟ್ ಕರೆಕ್ಟ್, ಡಮರುಗ. ಆದರೆ ಇನ್ನ ಉಡುಕೆ ಅಂತ ಕರೀತಾರೆ. ಅದು ಬಂದು ಇದು ಉಡುಕೆ ಅಂತ ಕರೀತಾರೆ. ಡಮರುಗನ ಹೌದು ಅದೇನಾ? ಅವ್ರಿಗೆ ಹೊಡ್ಬಿಡಿ ಅದು ಹೋಗಿ. ಸರಿ, ಮತ್ತೆ ಸಿಂಪಲ್ ಮಾಡ್ಕೊಳ್ಳೋಣ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶ ಇಲ್ಲ. ಅವ್ರಿಗಿಲ್ಲ ಅವಕಾಶ, ನಿಮಗೂ ಇಲ್ಲ. ಘಟಮ್ ಈಗ ತಗೊಳ್ಳಿ. ಸರಿ, ಇದಕ್ಕೆ ಅವಕಾಶ ಇಲ್ಲ. ಈಗ ಯಾಕೋ ತುಂಬ ಬೋರ್ ಆಗಿದೆ ಅಲ್ವಾ? ಎವರು ಡಬ್ಬುಗಳು ಕೊಟ್ಕೊಂಡರೆ, ಎವರು ಡಬ್ಬುಗಳು ಅವಳೇ ಕೊಟ್ಕೊಂಡಮ್ಮ. ಎಲ್ಲರೂ ಡ್ಯಾನ್ಸ್ ಮಾಡಕ್ಕೆ ರೆಡಿನಾ? ಸ್ಟೇಜ್ ಇಸ್ ಯೋರ್ಸ್, ಬನ್ನಿ ಎಲ್ಲರೂ. ಈಗ ಇದು ಏನಿಲ್ಲ, ಬರೆಯೋ ಟ್ಯಾಕ್ಟಿಕ್ ಅಷ್ಟಿಲ್ಲ ಮೇಲೆ ಕಲ್ಸ್ಕೊಳ್ಳೋದಕ್ಕೆ. ಈಗ ನೀವು ಎಲ್ಲರಿಗೂ ಒಂದು ಟಾಸ್ಕ್ ಇದೆ, ಮಾಡ್ತೀರಾ? ಡ್ಯಾನ್ಸ್ ಅಲ್ಲ ಆದರೆ ಅದು ಮಾಡೇ ಮಾಡ್ತೀರಾ? ಕಾಫಿ ಬಂದ್ಬಿಡುತ್ತೆ. ಓ, ಅದಕ್ಕೆ ಸಾಯಂಕಾಲ ಆಗಲ್ಲ, ರಾತ್ರಿನೇ ಆಗಬೇಕು. ಸರಿ, ಈಗ ಸಿಂಪಲ್ ಟಾಸ್ಕು, ಇನ್ನೂ ಎಲ್ಲರೂ ಬರಬೇಕು ಇದಕ್ಕೆ. ಏನಿಲ್ಲ, ನಾನೇನೋ ನುಡಿಸ್ತೀನಿ, ಅದಕ್ಕೆ ಚಪ್ಪಾಳೆ ಹೊಡಿಬೇಕು ಅಷ್ಟೇ. ಹೊಡಿರಿ ನೋಡೋಣ. ಸೂಪರ್. ಎಲ್ರಿಗೂ ಎರಡೆರಡು ಕೈ ಇದೆ ಅಂತ ಗೊತ್ತಾಯ್ತು. ಅಲ್ಲ, ಎಲ್ರಿಗೂ ಎರಡೆರಡು ಕೈ ಇದೆ ಅಂತ ಗೊತ್ತಾಯ್ತು.
ಹಾಂ ರೆಡಿನಾ ನೋಡೋಣ. ಫೇಲು. ಹಾಂ ಹಾಂ ರೆಡಿ. ಕೇಳಿಸ್ಕೊಳ್ತಾನೆ ಇಲ್ಲ, ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು. ಎಲ್ಲರೂ ಪಟ್ಟಂತ ಹೊಡೆದಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು. ಮತ್ತೆ ಭೇಟಿ ಆಗೋಣ. ನಮಸ್ಕಾರ. ಬೆಳಗಿಂದ ನಾವು ಮಾಡಿದ್ನೆಲ್ಲಾನು ಒಬ್ಬ ಚಿಕ್ಕ ಹುಡುಗ ಎಲ್ಲ ಬಾರ್ಲ್ ಹಾಕ್ಬಿಟ್ಟು ತುಳಿದು ಗುಂಡಾಂತರ ಮಾಡಾಕ್ಬಿಟ್ಟ ಇರೋದು. ವೈಟ್ ಫೀಲ್ಡಲ್ಲಿ ಸತ್ಸಾಯಿ ಹಾಸ್ಪಿಟ್ಲಲ್ಲಿ ಅವ್ನು ಹುಟ್ಟಿದಾಗ ನೋಡಿದ್ದಿದ್ದು, ಮತ್ತು ಇವತ್ತೇ ನೋಡ್ತಾ ಇರೋದು ಅವನ್ನ. ನೋಡಿ ಎಂಥ ಬೆಳವಣಿಗೆ. ನಾವು ಮಾಮೂಲಾಗಿ ಹೇಳ್ತಾ ಇದ್ವಿ ಯಾವ ಹುತ್ತದಲ್ಲಿ ಯಾವ ಹಾವು ಅಂತ, ಇವತ್ತದನ್ನ ನಾನು ಬದಲಾಯಿಸಿ ಹೇಳ್ತಾ ಇದ್ದೀನಿ ಯಾವ ಗುಹೆಯಲ್ಲಿ ಯಾವ ಸಿಂಹನೋ ಅಂತ. ನಮ್ಮ ಮುಂದೆ ಬಾಯಿ ಬೆಳೆದಕ್ಕೆ ಕಚ್ಚಕ್ಕೆ ಬರ್ತಿಲ್ಲ, ಅಷ್ಟು ಪುಟ್ಟಮಗುವಿಂದ ನೋಡ್ಕೊಂಬಂದಂಥ ಇವತ್ತು ವಂಶಿ ನಮ್ಮ ಕಡೆ ತ್ರಿವಿಕ್ರಮ ಅವತಾರ ತೋರಿಸ್ಬಿಟ್ಟಿದ್ದಾನೆ. ಅವನಿಗೆ ನಮ್ಮ ಹತ್ರ ಮಾತುಗಳಿಲ್ಲ, ಗರ್ವ ಅಂತ ಪಡ್ಬೋದು. ನಾವು ಕಾಲ ಮೇಲೆ ಎತ್ಕೋಬೋದು, ಮೀಸೆ ತಿರ್ಗಿಸ್ಕೋಬೋದು. ಅವನ ಹೆಸರು ಕೊಟ್ಟು ನಾವು ಯಾವ ದೇಶದಲ್ಲಿ ಬೇಕಾದ್ರೆ ಹೋಗಿ ನಾವು ನಮ್ಮ ಮಗ ನಮ್ಮ ಹುಡುಗ ಬಿಡ ಅಂತ ಹೇಳ್ಕೋಬೋದು. ಅಂಥ ಹೆಸರು ಮಾಡಿದ್ದಾನೆ. ಅಂಥ ವಿದ್ವತ್ತಿನ ಒಂದು ಸಣ್ಣ ಝಲಕ್ ತೋರಿಸ್ತೇನೆ. ನಿಮ್ಮೆಲ್ಲರಿಗೂ ನಂದು ಪ್ರತಿ ವರ್ಷ ಇರುವಂಥದ್ದೇ ಒಂದು ಪ್ರಾರ್ಥನೆ, ದಯವಿಟ್ಟು ಎಲ್ಲ ಮತ್ತೆ ಕೇಳಿಸ್ಕೊಳ್ಳಿ. ದಯವಿಟ್ಟು ನಿಮಿಷ ಸ್ವಲ್ಪ ಹೊತ್ತು ನಿಶಬ್ದವಾಗಿರ್ಬಿಡಿ ಪ್ಲೀಸ್. ನನ್ನ ಮಾತು ಗಮನ ಕೇಳಿ, ಯಾರು ಮಾತಾಡ್ಬಿಡಿ. ನಾನು ಪ್ರತಿ ವರ್ಷ ಕೇಳ್ಕೊಳ್ತೀನಿ ಎಲ್ಲರೂ, ಪಂಚಮಿ ಹಬ್ಬ ಆಗಿದ್ದು ನೆಕ್ಸ್ಟ್ ಸಂಡೇ ಎಲ್ಲರೂ ಬಿಡು ಮಾಡ್ಕೊಳ್ಳಿ, ಯಾರು ತಪ್ಪಿಸ್ಕೋಬೇಡಿ. ಒಂದು ಇಡೀ ವರ್ಷದಲ್ಲಿ ನಾನು ಒಂದು ದಿವಸ ನಿಮ್ಮನ್ನು ಕೇಳ್ತೀನಿ, ನಾನು ಇರಿ ಅಂತ ಹೇಳ್ತಿದ್ದೆ. ಹಾಗೆಯೇ ಇನ್ನೊಂದು ವಿಷಯ ನಾನು ಕೇಳ್ತಾನೆ ಬಂದಿದ್ದೀನಿ, ಆದರೆ ನೀವು ಅರ್ಜೆಂಟ್ ಮಾಡ್ತಾನೆ ಬಂದಿದ್ದೀರಾ. ಈ ಕಾರ್ಯಕ್ರಮನ ಸಾಯಂಕಾಲ 5 ಗಂಟೆಗೆ ದಯವಿಟ್ಟು ಮುಗಿಸ್ಬೇಡಿ. ಬಾಡಿಗೆ ಜಾಸ್ತಿ ಆಗೋದು, ಊಟ ತಿಂಡಿ ಜಾಸ್ತಿ ಆಗೋದು. ದಯವಿಟ್ಟು ಬೆಳಗಿಂದ ರಾತ್ರಿವರೆಗೂ ನಡೆಸೋ ಥರ ಮಾಡಬೇಕು. ಚಪ್ಪಾಳೆ ಹೊಡೀರಿ. ಇದಕ್ಕೆ ನಿಮಗೆ ಏನು ಸಪೋರ್ಟ್ ಬೇಕಾದ್ರೆ ನಾವು ಕೊಡ್ತೀವಿ. ಏನು ಬಾಡಿಗೆ ಕೊಡ್ತೀವಿ, ಅನ್ನ ಸಾರು ತರಿಸ್ಕೊಡ್ತೀವಿ ನಾವು ಬೇಕಾದರೆ. ಅಷ್ಟೊತ್ತವರೆಗೂ ನಾನು ಒಬ್ಬನೇ ಬೇಕಾದ್ರೆ ನಾವು ಪ್ರೋಗ್ರಾಮ್ ಮಾಡ್ತೀನಿ. ನೀವೇನು ಬೇಜಾರು ಮಾಡ್ಕೋಬೇಡಿ, ಮಾಡಲ್ಲ ನಾನು. ಅಷ್ಟು ಪ್ರತಿಭೆಗಳಿದೆ. ಇವತ್ತಿನ ದಿವಸ ನಾವು ಮಾಡೋದು 10% ಮಾತ್ರ ನಮ್ಮ ಪ್ರತಿಭಾ ಕಾರ್ಯದಿಂದ ನಾವು ತೋರಿಸ್ಕೊಟ್ಟಿದ್ದೀವಿ. 90% ಬಾಡಿಗೆ ಬಾಕಿ ಇದೆ. ಇನ್ನು ದಯವಿಟ್ಟು ಎಲ್ಲ ಇವತ್ತು ಯಾರು ಲೇಟಾಗಿ ಬಂದಿದ್ರಿ ಅವರೆಲ್ಲ ತುಂಬ ಮಿಸ್ ಮಾಡಿಕೊಂಡ್ರಿ. ತುಂಬ ಕಾರ್ಯ
ಕಾರ್ಯಕ್ರಮಗಳು ಅದನ್ನ ಕಟ್ಟಾಗೋಯ್ತು. ಹಾಗಾಗಿ ದಯವಿಟ್ಟು ಮುಂದಿನ ಸರ್ತಿ ನಿಮ್ಮ ಮಕ್ಕಳ ಬೇಕಾದ್ರೆ ಒಂದು ದಿವಸ ಮುಂಜಾನೆ ಕರ್ಕೊಂಬನ್ನಿ, ರೂಮ್ ಕೊಡಿಸ್ತೀನಿ, ಇಲ್ಲೇ ಇದ್ಬಿಡಿ. ಬೆಳಿಗ್ಗೆ 9 ಗಂಟೆ 9:30 ಒಳಗಡೆ ನಾವು ಇಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕು. ರಾತ್ರಿ 8 ಗಂಟೆವರೆಗೂ ಮಿನಿಮಮ್ ನಾವು ಕಾರ್ಯಕ್ರಮ ಮಾಡಿ 8ರಿಂದ 9 ಗಂಟೆವರೆಗೂ ಹಬ್ಬ ಮಾಡಿ 9 ಗಂಟೆಗೆ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ. ಅದೇನು ಖರ್ಚಾದ್ರೂ ಬರೋಲ್ಲ, ತರಿಸೋ ಶಕ್ತಿ ಎಲ್ಲರಿಗೂ ಇದೆ. ನಮಸ್ಕಾರ. ಈಗ ಇಲ್ಲಿ ಎಲ್ಲ ನಮ್ಮ ತಾಯಂದ್ರು ಬಂದು ಕೂತಿದ್ದಾರೆ. ಇವ್ರು ಏನು ಕೂಡಿಸಿ ಗುಂಡಾಂತರ ಮಾಡಿ ನಮ್ಮನ್ನೆಲ್ಲ ಸಾರಿಸಿ ಗುಂಡಾಂತರ ಮಾಡ್ತಾರೋ ಗೊತ್ತಿಲ್ಲ. ಒಬ್ರು ಆದ್ಮೇಲೆ ಒಬ್ರು ನಮ್ಮನ್ನು ಬೇಯಿಸ್ಕೊಂಡು ತಿಂತಾ ಇದ್ದಾರೆ. ಏನಪ್ಪ ಮಾಡೋದು? ನಾನೊಬ್ಬನೇ ಮಹಾಪ್ರತಿಭಾವ ಅಂತ ಅಂದ್ಕೊಂಡಿದ್ದೆ. ನನ್ನನ್ನು ಮಣ್ಣು ಲೆವೆಲ್ಗೆ ಇಳಿಸ್ಬಿಟ್ರು. ಇರಲಿ, ಪರವಾಗಿಲ್ಲ. ನಮ್ಮ ತಾಯಂದ್ರು ಏನು ಮಾಡ್ತಾರೋ ನೋಡೋಣ. ಇಲ್ಲಿವರೆಗೂ ಆಗಿರೋ ಒಂದು ರೀತಿ ನಿಮಗೆ ಈಗ ಆಗುತ್ತಲ್ವಾ, ಆಮೇಲೆ ಕೈ ಇಟ್ಕೊಳ್ಳೋಕ್ಕಾಗಲ್ಲ. ಅದೇ ಹೇಳ್ತಾ ಇದ್ದೀನಪ್ಪ. ಆಲ್ರೆಡಿ ಕಾಲ್ ಬಂತು ನಮ್ಗೆ ಅಲ್ಲಿಂದ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದರು. ಅವ್ರ ಶಿಷ್ಯರು ಇವತ್ತು ಅವ್ರ ಥರನೇ ಹಾಡಿದ್ದಾರೆ. ಹಾಡಿದಂಥ ಎಲ್ಲರಿಗೂ ವಿಶೇಷವಾಗಿ ಧನ್ಯವಾದಗಳು. ಈಗ ಶ್ರೀಪಾದ್ ಮತ್ತು ಸೃಜನಾ ದಯವಿಟ್ಟು ಬರಬೇಕು ಅಂತ ಕೇಳ್ಕೊಳ್ತೀವಿ. ಬಂದರು
ಯಾರೇ ರಂಗನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಇಬ್ಬರಿಂದಲೇ ಕರೆಯ ಬಂದವರು ಇಬ್ಬರಿಂದಲೇ ಕರೆಯ ಬಂದವರು ಯಾರೇ ರಂಗನ ವೇಣುವಿನೋದನ ಗಾನ ಪ್ರಿಯನ ವೇಣುವಿನೋದನ ಗಾನ ಪ್ರಿಯನ ಜಾನಿಯರ ರಸನ ಕರೆಯ ಬಂದವರು ಜಾನಿಯರ ರಸನ ಕರೆಯ ಬಂದವರು ಯಾರೇ ರಂಗನ ಕರಿರಾಜವರದನ ಪರಮ ಪುರುಷನ ಕರಿರಾಜವರದನ ಪರಮ ಪುರುಷನ ಪುರಂದರ ವಿಠಲನ ಕರೆಯ ಬಂದವರು ಪುರಂದರ ವಿಠಲನ ಕರೆಯ ಬಂದವರು ಯಾರೇ ರಂಗನ ಧನ್ಯವಾದಗಳು. ಈ ಸರ್ತಿ ನಿಮಗೆ ಜಾಸ್ತಿ ಸಮಯ ಕೊಡೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ಸರ್ತಿ ನಿಮಗೆ ಒಂದು ಕಡಿಮೆ ಅಂದರೆ ಒಂದು 20 ನಿಮಿಷ ಕೊಡ್ತೀವಿ. ಅದಕ್ಕೆ ಅಲ್ಲ ಹಾಂ ಡ್ಯಾನ್ಸ್ ಮಾಡ್ತಾರೆ, ವೆರಿ ಗುಡ್. ಈಗಲೇ ಪ್ರಾಮಿಸ್ ಮಾಡಿದ್ದಾರೆ, ಈ ಟೀಮ್ ಎಲ್ಲ ಕೊಟ್ಟಿಟ್ಕೊಳ್ಳಿ, ಹೆಸರು ಬರೆದಿಟ್ಕೊಳ್ಳಿ, ಇಷ್ಟು ಜನ ಡ್ಯಾನ್ಸ್ ಮಾಡ್ತಾರಂತೆ, ಇಲ್ಲ ಖಂಡಿತ ಮಾಡಬೇಕು. ಹಾಂ ಒಟ್ಟಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ನಿಂತು ನೆಕ್ಸ್ಟ್. ಓಕೆ, ಧನ್ಯವಾದಗಳು ಈ ಸರ್ತಿಗೆ. ಸೂಚನಾ ಅವ್ರಿಗೆ ಚಪ್ಪಾಳೆ ಕೊಡಿ. ಹಾಂ ಸರಿ. ಹಾಂ ರೆಡಿ ಇದ್ದಾರೆ. ಶ್ರೀಪಾದ್ ಅವ್ರ ಜೊತೆಗೆ ನಮ್ಮ ಮಗಳು ಬರ್ತಿದ್ದಾಳೆ, ನಾನು ನಿತ್ಯ ಬರ್ತಿದ್ದಾಳೆ. ಸಾರಿ, ಅವಳ ಹೆಸರು 2 ಸರ್ತಿನೂ ಹೇಳಿಲ್ಲ. ಮಾಮ
ಪಕ್ಕದಲ್ಲಿ ವೇದ ಕ್ಲಾಸ್ ನಡೀತಾ ಇದೆ, ಅದಕ್ಕೆ ವಾಲ್ಯೂಮ್ ಕಮ್ಮಿ ಇಟ್ಕೊಳ್ಳಿ ಅಂತ ಹೇಳಿ ಕಳಿಸಿದ್ದಾರೆ. ಪಕ್ಕದಲ್ಲೇ ನಡೀತಾ ಇದೆ ಅದಕ್ಕೋಸ್ಕರ ಇವಾಗ ಸಾರಿ ಡ್ಯಾನ್ಸ್ದು ವಾಲ್ಯೂಮ್ ಕಮ್ಮಿ ಮಾಡಿದ್ದೆ. ಅದಕ್ಕೆ ವೇದ ಕ್ಲಾಸ್ ನಡೀತಾ ಇದೆ ಅದಕ್ಕೋಸ್ಕರ ಇದು ಅದೇ ಸೂಪರ್ ಟೀಮ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಫ್ಯಾಮಿಲಿಗೆ ನಾನು ಅವಾಗಲೇ ಬೆಳಗ್ಗೆ ಹೇಳಿದ್ವಲ್ಲ ಸುಗಂಧ ಅಂತ ಆ ಥರದ ಇನ್ನೊಂದು ಎಕ್ಸಾಂಪಲ್ಲು ಸೃಜನ. ಒಬ್ಬ ಒಳ್ಳೆ ಅಕ್ಕ ಮನೆ ಸೃಜನ ಮನೆಯಲ್ಲಿ ದೊಡ್ಡೋಳ. ನಾನು ಯಾವಾಗಲೂ ಅನ್ಕೋತೀನಿ ಅಕ್ಕ ಹುಟ್ಟಿದ್ದು ತುಂಬ ಒಳ್ಳೇದಾಯ್ತು ಆ ಮನೆಯಲ್ಲಿ. ಅಣ್ಣ ಹುಟ್ಟಿದ್ರೆ ಗೊತ್ತಿಲ್ಲ, ಬಟ್ ಅಕ್ಕ ಹುಟ್ಟಿರೋದ್ರಿಂದ ಇಷ್ಟು ಟೈಟ್ ಬಾಂಡಿಂಗ್ ಇದೆಯಲ್ಲ, ಅದು ಹೆಣ್ಮಕ್ಳಿಂದಾನೇ ಸಾಧ್ಯ. ಈಗ ನೋಡಿ ಕುಮಾರ್ ಮಾವ ಮಾತಾಡಿದ್ರು, ಕುಮಾರ್ ಮಾವ ಮಾತಾಡಿದ್ರು, ಅದೇನು ತೆಲುಗು ಮಾತಾಡ್ತಾ ಇದ್ದಾರೆ, ಏನು ಇನ್ನೂ ರಾಜಕಾರಣ ಇಂಪ್ರೆಸ್ ಮಾಡ್ತಾನೇ ಇದ್ದಾರೆ. ಅದು ಒಂದು ಡೌಟ್ ಆಯಿತು. ಇನ್ನೊಂದು ಅಬ್ಬಾ ಏನು ಚಿಕಿತ್ಸೆ ಕೊಟ್ಟಿದ್ದಾರೆ ರಾಧಿಕಾ ಅಂತ. ಡಾಕ್ಟ್ರಾಗಿ ಬರೋಕ್ಕೆ ಮುಂಚೆನೇ ಗೊತ್ತಾಗೋಯ್ತು ಚಿಕಿತ್ಸೆ ಬಗ್ಗೆ, ಆಮೇಲೆ ಡಾಕ್ಟ್ರಾಗಿ ಬಂದ ತಕ್ಷಣ ಕನ್ಫರ್ಮ್ ಆಗ್ಬಿಡ್ತಾರೆ. ಸೊ ಹೆಣ್ಮಕ್ಳು ಬಾಂಡೇಜ್ ಇಟ್ಕೊಳ್ಳೋಷ್ಟು ಗಂಡ್ಮಕ್ಳ ಕೈಯಲ್ಲಿ ದೇವ್ರು ಕೊಟ್ಟಿಲ್ಲ ಸೃಷ್ಟಿಲಿ. ಅದು ನ್ಯಾಚುರಲಿ ಇವರಿಂದಾನೇ ಅದಾಗಬೇಕು ಅನ್ನೋಂಥ ಒಂದು ಕರ್ತವ್ಯ ಕೊಟ್ಟಿದ್ದಾನೆ ಹೆಣ್ಮಕ್ಳಿಗೆ. ಹಾಗಾಗಿಯೇ ಹೆಣ್ಮಕ್ಳೇ ಗಂಡು ಮಕ್ಕಳ ಬೆನ್ನನ್ನು ಸವರಿ ಅವರಮ್ಮನ ಕ್ರೆಡಿಟ್ ಕೊಡಬೇಕು. ಇವತ್ತು ತುಂಬ ಮನಸ್ಸಿಗೆ ಕೊಡ್ತಾ ಇರ್ತಾರೆ. ಬೆಳಿಗ್ಗೆನೇ ಒಂಥರ ಕಷ್ಟ ಆಗೋಯ್ತು. ನಮ್ಮ ಅಕ್ಕ ತಮ್ಮ ಇಬ್ಬರು ಬರಬೇಕಾಗಿತ್ತು. ಮತ್ತು ಈ ಕ್ಯಾಮ್ರಾ ಮುಂದೆ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಯಾರು ಅಕಸ್ಮಾತ್ ನಾವೇ ತಪ್ಪು ಮಾಡಿದ್ರು ಅದನ್ನು ಕ್ಷಮಿಸಿ. ಈ ಒಂದು ಹಬ್ಬಕ್ಕೆ ಮಾತ್ರ ಇಲ್ಲಿ ಪ್ರೆಸೆಂಟ್ ಇರಬೇಕು. ಸ್ವಂತದ್ದು ಮತ್ತು ಮನಸ್ತಾಪ ಎಲ್ಲ ಇದ್ದೇ ಇರುತ್ತೆ, ಯಾರಿಗಿಲ್ಲ, ಎಲ್ಲರಿಗೂ ಇದ್ದಿದ್ದೆ, ಎಲ್ರಿಗೂ ಗೊತ್ತು. ಒಬ್ಬರದು ದೋಸೆ ಆದರೆ ಇನ್ನೊಬ್ಬರದು ಕಾವಲಿ ಅಂತ ಎಲ್ರಿಗೂ ಗೊತ್ತಿರೋದೆ. ನಮ್ಮ ಫ್ಯಾಮಿಲಿ ನಮ್ಮ ಒಂದು ಫಂಕ್ಷನ್ ಇದು. ಇವತ್ತಿಗಂತೂ ನಾವು ಬರಲೇಬೇಕು, ಎಲ್ಲದನ್ನೂ ಪಕ್ಕಕ್ಕೆ ಇಟ್ಬಿಡ್ಬೇಕು ಅಂತ ಎಲ್ಲರ ಪರವಾಗಿ ನಾನು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾವುದೇ ಕಾರಣಕ್ಕೂ ನೋಡಿ, ಇವತ್ತಿಗೂ ಮನಸ್ಸಲ್ಲಿ ಆ ಚಿತ್ರ ಕಟ್ಟಿದೆ. ಇವರು ಶಾಂತಪದಮ್ಮಾಗೆ ಸರ್ಜರಿ ಆಗಿತ್ತು. ಅದಾದ್ಮೇಲೆ ಬಂದು ಕೂತ್ಕೊಂಡಿದ್ರು ಮಹಾನುಭಾವರು. ಅವ್ರಿಗೆ ಒಂದು ತುತ್ತು ಒಳಗೆ ಹೋಗೋಕ್ಕಾಗ್ತಿಲ್ಲ, ಅವ್ರು ನೋಡೋಕ್ಕಾಗ್ತಿರಲಿಲ್ಲ, ಅವ್ರು ಕೂತ್ಕೊಳ್ಳೋಕ್ಕೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಅಂಥ ಪರಿಸ್ಥಿತಿಲಿ ಅವ್ರು ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಮ್ಮ ಅಮ್ಮನ ಪರಿಸ್ಥಿತಿನೂ ಅದೇ ಥರ ಆಗಿತ್ತು. ಬಂದು ಕೂತ್ಕೊಂಡು ಈಗ ಇವರು ಕಾಲು ನೋಡಿದ್ರೆ ಯಾವುದು ಪಂಚಾಯತ್ ನೋಡಿ ಗೊತ್ತಾಗುತ್ತೆ ಪರಿಸ್ಥಿತಿ ಏನು ಅಂತ. ಅಲ್ಲಿ ತನಕ ಗೊತ್ತೇ ಆಗಲ್ಲ. ಇವರೇನು ತುಂಬ ಸುಖವಾಗಿ ಸಂತೋಷವಾಗಿ ಹಾಯಾಗಿ ಏನು ಅನಾರೋಗ್ಯ ಇರ್ತಾರೆ. ಇವ್ರನ್ನೆಲ್ಲ ನೋಡಿದ್ರೆ ಆರಾಮಾಗಿ ಸಿಂಪಲ್ಲಾಗಿ ಇದ್ದ ಹಾಗೆ ಅನ್ನಿಸ್ತಾರೆ. ಆದರೆ ದೊಡ್ಡವರೆಲ್ಲ ಹೀಗೆ ನಡ್ಕೊತಿರ್ಬೇಕಾದ್ರೆ ಚಿಕ್ಕವ್ರು ನಾವು ಮಾತ್ರ ತಪ್ಪು ಮಾಡಲೇಬಾರ್ದು. ಇವಾಗ ನಾನು ಹೇಳ್ತೀನಲ್ಲ, ನಮ್ಮ ಮೇಲೇ ಬೇಜಾರಿದ್ರೂ ಕೂಡ ಅಕಸ್ಮಾತ್ ಆದರೂ ಕೂಡ ಕ್ಷಮಿಸಿ ಬರಬೇಕು. ಇದು ಎಲ್ಲರಿಗಾಗಿ ಮಾಡ್ತಾ ಇರುವಂಥದ್ದು, ಎಲ್ಲರೂ ಕಾಯ್ತಾ ಇರುವಂಥ ಒಂದು ಕಾರ್ಯಕ್ರಮ ಅಂತ ಅಂದ್ಕೊಂಡು ದಯವಿಟ್ಟು ಎಲ್ಲರೂ ಸಿನಿಮಾ ಆವಾಗಲೇ ಹೇಳಿದ್ರಲ್ಲ, ಇದಕ್ಕೆ ಒಂದಕ್ಕೆ ಮಾತ್ರ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇನ್ನೂ ಬೇಕಾದರೆ ಹೆಚ್ಚು ಸಮಯ ಇಲ್ಲ ನಾವು ಒಟ್ಟಿಗೆ, ಅಷ್ಟೇ ಹೊರತು ಬರೋದೇ ಇಲ್ಲ, ಬರೋಕ್ಕೆ ಬೇಜಾರು ಅಂತ ಅಂದ್ಕೊಳ್ಳೋಂಥದ್ದು ಮಾತ್ರ ನಾವು ಯಾರು ಮಾಡಿಕೊಡ್ದು. ಇದೊಂದು ಕಳಕಳಿಯ ಪ್ರಾರ್ಥನೆ, ವಿನಂತಿ. ಇವತ್ತು ಇದ್ರ ಹಿಂದೆ ಕೂಡ ಅಷ್ಟೇ ಎಲ್ಲೋ ಒಬ್ಬೊಬ್ಬರು ಹೀಗೆ ನಮಗೆ ಮಿಸ್ ಆಗ್ತಿರ್ಬೇಕಾದ್ರೆ ತುಂಬ ಮನಸ್ಸಿಗೆ ಗೊತ್ತಾಗುತ್ತೆ. ನೋಡಿ, ಅಲ್ಲಿ ದೂರ ಇದ್ದಾರಲ್ಲ, ಅವ್ರಿಗೆ ಎಷ್ಟು ಅನಿಸ್ತಾ ಇರುತ್ತೆ, ಅಯ್ಯೋ ನಾವಿಲ್ವಲ್ಲ, ಮಿಸ್ ಆಗೋಯ್ತಲ್ಲ. ಈಗ ಕಿಶನ್ ಕೃಷ್ಣ ಇಲ್ಲಿ ಬಂದಿದ್ದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತವ್ರು ಎಷ್ಟು ಅನ್ಕೊಳ್ತಾ ಇರ್ತಾರೆ. ಇವಾಗ ನರಸಿಂಹ ಎಷ್ಟು ಮಿಸ್ ಮಾಡ್ಕೊತಾ ಇರ್ತಾನೆ, ನಿಖಿಲ್ ಅನ್ಕೊಳ್ತಾ ಇರ್ತಾನೆ, ಸೂರ್ಯ ಅನ್ಕೊಳ್ತಿರ್ತಾನೆ, ವಿಷ್ಣು, ಪ್ರತಿಯೊಬ್ಬರು ಹೊರಗಡೆ ಇರೋರು, ನವ್ಯ, ಎಲ್ಲರೂ ಹೊರಗಡೆ ಇರೋರಿಗೆ ಇಲ್ಲಿರುತ್ತೆ ಮನಸ್ಸು. ಇಲ್ಲೇ ಇರೋರು ನಾವಿಲ್ಲಿಲ್ಲದೆ ಇದ್ರೆ ಅದಕ್ಕೆ ಕ್ಷಮೆ ಇಲ್ಲ. ಅದರಿಂದ ದಯವಿಟ್ಟು ಮತ್ತೆ ಎಲ್ಲರಲ್ಲೂ ಪ್ರಾರ್ಥನೆ, ಇದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೋದು ಬೇಡ. ಸರಿ, ಈಗ ನೆಕ್ಸ್ಟು ಒಂದು ಕಾಲದಲ್ಲಿ ಬಡ್ಡಿಂಗಿಂತ ಈಗ ಬಡ್ಡು ಚೆನ್ನಾಗಿ ಅಳ್ಕೊಂಡಿದೆ. ಶ್ರೀಶನ್ ವಾಯ್ಸ್ ಕೇಳಿ ತುಂಬ ದಿನ ಆಯಿತು. ಈಗ ಶ್ರೀಶನ್ ಒಂದು ಜೋರ ಚಪ್ಪಾಳೆ ಇರ್ತೀವಿ. ಆ ಟೈಮ್ ಆಗೋಯ್ತು.
ಅದೇ ಟೈಮ್ ಬೇಕು ಕೂಡ ನಮ್ಗೆ. ಈಗ ಮಕ್ಕಳಿಗೆ ದೇವ್ರ ನಾಮ ಹೇಳೋ ಟೈಮ್ ಮನಸ್ಸೋ ಟೈಮ್. ಆದ್ರಿಂದ ಈ ಹಾಡನ್ನ ಶುರು ಮಾಡಿದ್ರೆ ಈ ಹಾಡಿನ ಮಧ್ಯದಲ್ಲೇ ನನ್ನ ಮಗನ ಮಡಗ್ಬಿಡ್ತಾಳೆ. ಅಷ್ಟು ದೊಡ್ಡ ಹಾಡು, ಆದರೆ ಎಲ್ಲ ದೇವರುಗಳನ್ನು ನೆನೆಸ್ಕೊಳ್ಳುವಂಥ ಹಾಡು. ಶಿವರಾಮ ಕೃಷ್ಣ ಗೋವಿಂದ ನರ ಹರಿ ನಾರಾಯಣ ಕಾಶಿ ವಿಶ್ವನಾಥ. ಶಿವರಾಮ ಕೃಷ್ಣ ಗೋವಿಂದ ನರ ಹರಿ ನಾರಾಯಣ ಕಾಶಿ ವಿಶ್ವನಾಥ. ಶಿವರಾಮ ಕೃಷ್ಣ पंढरीपुरवास श्री पांडुरंग चिदंबरेश श्री नटराज. पंढरीपुरवास श्री पांडुरंग चिदंबरेश श्री नटराज. नत जन पालक नवग्रह रूप. नत जन पालक नवग्रह रूप. पार्वती सुकुमार गणपति स्कंद. पार्वती सुकुमार गणपति स्कंद. शिवराम कृष्ण गोविंद नर हरि नारायण काशी विश्वनाथ. शिवराम कृष्ण कामाक्षी मीनाक्षी काशी विशालाक्षी जगदम्ब शारद लक्ष्मी गौरी. कामाक्षी मीनाक्षी काशी विशालाक्षी जगदम्ब शारद लक्ष्मी गौरी. जगदीश्वरी राजराजेश्वरी शिवशंकरी परमेश्वरी बृहदीश्वरी आदिपराशक्ति अखिलांडेश्वरी. आदिपराशक्ति अखिलांडेश्वरी अखिलांडेश्वरी. शिवराम कृष्ण गोविंद नर हरि नारायण काशी विश्वनाथ. शिवराम कृष्ण अंजन सुकुमार श्री आंजनेय. मंत्रालयवास श्री राघवेन्द्र. अंजन सुकुमार श्री आंजनेय. मंत्रालयवास श्री राघवेन्द्र. गुरुवायूरवास गुरुवायूरप्पा. शबरिमलैवास शरणं अय्यप्पा. गुरुवायूरवास गुरुवायूरप्पा. शबरिमलैवास शरणं अय्यप्पा. मत्स्यकूर्मादिदशविधरूप अतिसुखदायक अनन्तरूप. शङ्खचक्रधर तिरुपतिवास कलियुग वरदा श्री गोविन्द. मत्स्यकूर्मादिदशविधरूप
ಶಬ್ದ ರೂಪ ಅತಿ ಸುಖದಾಯಕ ಅನಂತ ರೂಪ ಶಂಖ ಚಕ್ರಧರ ತಿರುಪತಿ ವಾಸ ಕಲಿಯುಗ ವರದ ಶ್ರೀ ಗೋವಿಂದ ವಿಶ್ವನಾಥ ನಾರಾಯಣ ಗೋವಿಂದ ಕೃಷ್ಣ ರಾಮ ಶಿವ ರಾಮ ಕೃಷ್ಣ ಗೋವಿಂದ ನರ ಹರಿ ನಾರಾಯಣ ಕಾಶಿ ವಿಶ್ವನಾಥ ಶಿವ ರಾಮ ಕೃಷ್ಣ. ಎಲ್ಲ ದೇವತೆಯರ ದೇವಿಯರ ಅನುಗ್ರಹ ನಮ್ಮ ಮೇಲೆ ಆಗಲಿ ಅಂತ ಈಗಾಗಲೇ ಹಿಂದೆ ಮಾಡಿದಂಥ ರಿಕ್ವೆಸ್ಟ್ಗೆ ಅವ್ರ ಆಶೀರ್ವಾದ ಇರಲಿ ಅನ್ನೋ ಹಾಗೆ ಸೂಚಕವಾಗಿ ನೀವು ಮಾಡಿದ್ದೀರಾ. ಈಗ ಎಲ್ಲ ಕಾರ್ಯಕ್ರಮಗಳನ್ನು ನೋಡಾಯಿತು ಮತ್ತು ಇಡೀ ಕುಟುಂಬನ ಗಮನಿಸ್ತಾ ಬಂದಿದ್ದಾರೆ. ಜೊತೆಗೆ ಈಗ ಈ ಒಂದು ಅಣ್ಣ ತಮ್ಮಂದಿರ ಹಬ್ಬದ ನೇತಾರರು ಯಾರು ನಮ್ಮನ್ನು ನಾವು ಜೀವನದಲ್ಲಿ ನೋಡಿ ಯಾರ ಹತ್ರ ಕಲ್ತಿದ್ದೀವೋ ಅವರು ನಮ್ಮ ಅಚ್ಚಂಕದಮ್ಮ, ಶಾಂತಕದಮ್ಮ, ನಮ್ಮಮ್ಮ ಶೈಲಜಕಮ್ಮ. ಈಗ ಆ ಎಲ್ಲ ಸೋದರಿಯರ ಪರವಾಗಿ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ದಯಮಾಡಿ ಬಂದು ನಮಗೆ ಎಲ್ರಿಗೂ ಆಶೀರ್ವಾದ ಮಾಡಿ. ಶ್ರೀಶ ತುಂಬ ಜನ ಇತ್ತು ಕೇಳೋಕ್ಕೆ ಮನಸ್ಸಿಗೆ ನಿಜವಾಗ್ಲೂ ಒಂದು ದಿವ್ಯವಾದ ಅನುಭವ ಆಯಿತು. ಎಲ್ಲರೂ ಅಷ್ಟು ಅದಕ್ಕೆ ಆಟೋಮ್ಯಾಟಿಕ್ಕಾಗಿ ಸೈಲೆನ್ಸ್ ಕ್ರಿಯೇಟ್ ಆಯಿತು. ಆಮೇಲೆ ಸಂಜನ ಕಂಗ್ರಾಟ್ಸ್ ಅಮ್ಮ, ಅವನು ವಾಯ್ಸಲ್ಲಿ ಮೆಲೋಡಿ ಜಾಸ್ತಿ ಆಗ್ಬಿಟ್ಟಿದೆ. ಮುಂಚೆ ಏನಿತ್ತು ಅದಕ್ಕಿಂತ ತುಂಬ ಮೆಲೋಡಿಯಸ್ ಆಗಿದೆ. ಚೆನ್ನಾಗಿ ಕಂಟ್ರೋಲ್ ಮಾಡಿದೆ. ಥ್ಯಾಂಕ್ ಯು ಅದಕ್ಕೆ ಇಲ್ಲ ನಿಜವಾಗ್ಲೂ ಹೌದು ತಾನೆ. ಆಮೇಲೆ ಕಾರಕ್ಕೆ ಹೋಗ್ತೀಯಲ್ಲ ಎತ್ತರಕ್ಕೆ ಏನು ಚೆನ್ನಾಗಿ ಆಗ್ತಿದೆ, ಎಷ್ಟು ಮಧುರವಾಗಿ ಆಗ್ತಾ ಇದೆಯೋ, ತುಂಬ ಚೆನ್ನಾಗಿದೆ. ಮತ್ತೆ ರಿಕ್ವೆಸ್ಟು ಇವನಿಗೆ ಶಿಶಿರಿಗೆ ಹೇಳಿದ ಹಾಗೆ ದಯವಿಟ್ಟು ಗ್ರೂಪಲ್ಲಿ ಅವಾಗ ಹಾಡಿ ಒಂದು ಹಾಡನ್ನ ಪೋಸ್ಟ್ ಮಾಡ್ತಾರೆ. ಸಾಂಗ್ ಇದು ಬರುತ್ತಲ್ಲ, ಈ ಡೆಲಿಕಾಸ್ ಎಲ್ಲ ಬರುತ್ತಲ್ಲ, ಪಾರ್ಟಿಸಿಪೇಟ್ ಮಾಡೋಕ್ಕೆ ನಮ್ಮಿಬ್ಬರು ಮಕ್ಕಳಿಗೂ ಯಾವ ಟ್ಯಾಲೆಂಟ್. ಸಂಡೇ ಬುಕ್ ಕಣ ನೀವಿಬ್ಬರು ನಿಮ್ಗೆ ಪತ್ನಿ ಹ್ಯಾಸ್ ಗಾಟ್ ಟ್ಯಾಲೆಂಟ್ ತರ ಒಂದೇ ಮಾತ್ರ ಹ್ಯಾಸ್ ಗಾಟ್ ಟ್ಯಾಲೆಂಟ್ ನಾವೇ ಮಾಡ್ಬೋದು. ಯಾರೇನು ಕೇಳೋದಕ್ಕೆ ಅಲ್ವಾ, ಫಸ್ಟ್ ಕ್ಲಾಸ್ ಆಗಿ ಮಾಡ್ಬೋದು. ಎಷ್ಟು ಟ್ಯಾಲೆಂಟ್ಸ್ ಇದೆ. ಫಸ್ಟ್ ಪ್ರೈಸ್ ರಂಗನ್ ಚಿಕ್ಕಪ್ಪ ನಮ್ಮ ಅಪ್ಪ ತಗೊಂಡ್ಬಿಡ್ತಾರೆ, ನಾವೇನ್ ಮಾಡೋದು? ಅವ್ರಿಗೂ ಪ್ರೈಸ್ ಕೊಡ್ತಾರೆ ಬಿಡ ಆಯ್ತಾ. ಈಗ ಪ್ರೈಸ್ ಹಾಕೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಅಷ್ಟು ಪ್ರತಿಭೆ ಇವಾಗ ನೋಡಿದ್ವಲ್ಲ ನಾವು ಎಲ್ಲ ಚಿಕ್ಕ ಚಿಕ್ಕ ಸ್ಯಾಂಪಲ್. ಏನೋ ದೇವರು ನಮಗೆ ಒಳ್ಳೆ ಬುದ್ಧಿ ಕೊಟ್ಟು 5 ನಿಮಿಷ 10 ನಿಮಿಷ ಇಲ್ಲಿ ಪರವಾಗಿಲ್ಲ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಲಿ ಅಂತ ಹಾಕಿದ್ದಕ್ಕೆ ಇವತ್ತು ಎಲ್ಲರಿಗೂ ಅವಕಾಶ ಆಯಿತು ಅಲ್ವಾ. ಹೊರಗಡೆ ಬಂದು ಇಲ್ಲದೇ ಇದ್ದರೆ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಕಾನ್ಸಂಟ್ರೇಟ್ ಆಗಿಬಿಡುತ್ತೆ ಕೆಲವು ಪೋಲ್ಸಲ್ಲಿ, ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಲ್ಲ. ಇವತ್ತು ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋರು ಯಾರು ಇಲ್ಲ ಅಲ್ವಾ. ಇವತ್ತಿನ ದಿವಸ ಪ್ರತಿಯೊಬ್ಬರು ಸುಮ್ಮನೆ ಪಾರ್ಟಿಸಿಪೇಟ್ ಮಾಡಿಲ್ಲ. ಸುಮನಾ ರಂಜನಿ ಮದುವೆ ಅಲ್ವಾ ನೀವು? ಇಲ್ಲ, ಅದು ಸಾಂಗಲ್ಲಿ ಹಾಕಿದ್ರು. ನೀವು ಬರಲಿಲ್ವಾ? ಹಾಗಿದ್ರೆ ನೀವು ಸೋಲೋ ಸಾಂಗ್ ಹಾಡಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಇವಾಗ ಹಾಕೋ. ಇಲ್ಲ ನೆಕ್ಸ್ಟ್ ಟೈಮ್ ಇಲ್ಲಪ್ಪ, ನೆಕ್ಸ್ಟ್ ಟೈಮ್ ಅವ್ರಿಗೂ ಕಾಯೋಕ್ಕಾಗಲ್ಲ. ಸುಮನ ಮತ್ತು ರಂಜನಿ ಇಲ್ಲ ಅದೆಲ್ಲ ಇಲ್ಲ, ನೀವು ಸಾಧ್ಯನೇ ಇಲ್ಲ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಾಯಿತು. ಸುಮನ ರಂಜನಿ ಹಾಕಿ ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ದಯವಿಟ್ಟು ಈ ವೇದಿಕೆ ಗೌರವ ಕೊಟ್ಟು ದೊಡ್ಡವರೆಲ್ಲ ಮಾಡಿದಾರಲ್ಲ, ನೀವು ಅವ್ರ ಆಶೀರ್ವಚನ ಆಗ್ಬಿಡ್ಲಿ. ಅದಾದ್ಮೇಲೆ ನೀವು ಬಂದ್ಬಿಟ್ಟು ನಿಮ್ಮ ಇಷ್ಟ, ನೀವು ಮಾತಾಡಿದ್ರೂ ಪರವಾಗಿಲ್ಲ, ಹಾಡಿದ್ರೂ ಪರವಾಗಿಲ್ಲ, ನಿಮ್ಮ ಇಷ್ಟ ಏನು ಬೇಕಾದ್ರೂ ಸರಿನೇ, ಬಟ್ ಪಾರ್ಟಿಸಿಪೇಟ್ ಮಾಡಿ ಪ್ಲೀಸ್ ದಯವಿಟ್ಟು.
ಸೂರ್ಯ ಕವಿ ವಿನೋದ ಮಧುರ ಮಧುರ ಗೀತು ಬದಲನಾದ ಬ್ರಹ್ಮ ಮಧುರ ಮಧುರ. మనకి పెట్టి గోపాల స్వామిని తలుచుకుని గోపాల స్వామి నమస్కారాలు చేస్తూ మన మాతాపితృలకు నమస్కారాలు చేస్తూ నా జీవితం తలుచుకుంటూ ఏమో ఇంత పట్టుకొని నా వెనక నా పిల్లగత్తాను ఇంత వృద్ధికి వచ్చి మన పెద్దవాడిని చూపించే దానిలో ఇంకా దాన్ని వృద్ధి చేసి ఇంత బాగా జరిపిస్తూ ఉన్నారు. దానికి నాకు ఎంతో ఆనందంగా ఉంది. పాపి చిరాయి ఉంటారు, ఇంత ఏళ్ళు బతికిన దానికి ఈ బతి ఇదంతా చూసే సంతోషం దేవుడు నాకు ఇచ్చినాడు కదా. అందుకే నాకు ఈ దాయిస్ ఇచ్చిన దానికి దేవుడికి థ్యాంక్స్ చెప్పుకుంటా ఉంటాను. అంటే ఇది ఇష్టనే చాలా వృద్ధికి రాని వీళ్ళంతా ఇట్లే ఇంకా 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 బాగా వృద్ధికి వచ్చి ఇంకా ఇంకా బాగా ఈ పండుగను బాగా జరిపించుకొని మా బిడ్డలు మా ఇంటి మొట్టంతా అయినారు అని తలుచుకుంటేనే అది మా పుణ్యము. నేనంతా చూసేది అదృష్టం దేవుడు నాకు ఇచ్చినాడు. అంతే, ఇది చాలా సంతోషమైన విషయము. పెద్దవాళ్ళంతా నమస్కారం చేస్తూ బిడ్డలంతా ఆశీర్వదిస్తూ నా మాట ముగిస్తాను. ಎಲ್ರಿಗೂ ನಮಸ್ಕಾರ. ನಮ್ಮ ತಂದೆ ತಾಯಿಯವರ ಆಶೀರ್ವಾದ ಫಸ್ಟ್ ಜನ್ರೇಷನ್ ಆಯಿತು. ಸೆಕೆಂಡ್ ಜನ್ರೇಷನ್ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದೀರಾ. ಥರ್ಡ್ ಜನ್ರೇಷನ್ ಮಕ್ಕಳು ಎಷ್ಟು ಒಳ್ಳೆ ಪ್ರತಿಭೆ ಇದೆ ಅವರಲ್ಲಿ, ಎಷ್ಟು ಚೆನ್ನಾಗಿ ಎಲ್ಲ ನಡೆಸ್ತಾ ಇದ್ದೀರಾ. ಇದೆಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದ ಅಂತ ಹೇಳಿದ್ದೀವಿ. ನಾವು 4 ಕಂಬಗಳು ಅಂತ ಇದ್ದಿದ್ದು, ಈಗ ನಾವು ಅದನ್ನ ಅವರಿಬ್ಬರನ್ನ ನೆನೆಸ್ಕೊಳ್ಳೇಬೇಕು. ಹೀಗೆ ನಡ್ಕೊಂಡು ಹೋಗ್ತಾ ಇದೆ. ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಪ್ರತಿಭೆ. ಪದ್ಮಿನಿ ಹೇಳಿದಾಗೆ ಒಬ್ಬ ಅಕ್ಕ ಇರಬೇಕು ಅಂತ ಅಕ್ಕ, ಅಣ್ಣಂದ್ರು, ತಮ್ಮ, ಭಾವಂದ್ರು, ಅತ್ತಿಗೆಯರು, ಇವ್ರ ಮಧ್ಯೆ ಹುಟ್ಟಿರೋ ನಾಳೆ ತಂಗಿಯರು. ನಮಸ್ಕಾರ. ಇವ್ರಿಗಾಗಿ ಅವರು ನಡೆಸ್ಕೊಂಡು ಬರ್ತಾ ಇದ್ದಂಥ ಈ ಪರಂಪರೆ ಇಷ್ಟು ಹಸಿರಾಗಿ ಇರೋದಕ್ಕಾಗಿ, ಅವರ ಆಶೀರ್ವಾದಕ್ಕಾಗಿ ನಾವೆಲ್ಲರೂ ಎದ್ದು ನಿಂತು ಅವ್ರಿಗೆ ಚಪ್ಪಾಳೆಯನ್ನು ತಟ್ಟೋಣ. ಒಂದೇ ಒಂದು ಮಾತು ನಮ್ಮ ಸೆಕೆಂಡ್ ಜನ್ರೇಷನ್ ಕಡೆಯಿಂದ. ಫಸ್ಟ್ ಜನ್ರೇಷನ್ದು ಆಯಿತು ಅಂತಿಲ್ಲ, ಇನ್ನೂ ಅಬ್ಬ ತಾತ ಹೆಸರನ್ನು ನಾವು ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಅದನ್ನು ನೀವೇ ನಮಗೆ ಕಲಿಸಿರೋದು. ಹಾಗಾಗಿ ನಾವು ಒಬ್ಬರು ಮುಗೀತು ಇನ್ನೊಬ್ಬರು ಪ್ರಾರಂಭ ಆಯಿತು ಅಂತೇನಿಲ್ಲ, ಮುಂದುವರಿತಾ ಇದೆ ಅಂತಷ್ಟೇ ಹೊರತು, ಜೊತೆಗೆ ಮುಂದುವರಿಸೋದಕ್ಕೆ ನಿಮ್ಮ ಆಶೀರ್ವಾದ ಮೊದಲು ತಗೊಂಡೇ ನಾವು ನಿಮ್ಮನ್ನು ನೇರವಾಗಿ ಇನ್ವಾಲ್ವ್ ಮಾಡ್ಕೊಳ್ಳದೆ ಇರಬಹುದು. ಆದರೆ ನಿಮ್ಮ ಶಕ್ತಿಯನ್ನು ನಾವು ಆಧಾರವಾಗಿ ಇಟ್ಕೊಂಡೇ ಪ್ರತಿ ಹೆಜ್ಜೆ ಹಾಕ್ತಾ ಇರೋದು. ದಯವಿಟ್ಟು ನಮ್ಮಿಂದ ಏನಾದರೂ ತಪ್ಪುಗಳಾಗಿದ್ದರೆ ಅಥವಾ ಏನಾದರೂ ನಿಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ನಾವು ನಡ್ಕೊಂಡಿದ್ರೆ ಕ್ಷಮಿಸಬೇಕು. ಯಾಕೆಂದರೆ ನಿಮ್ಮ ಆಶೀರ್ವಾದನೇ ನಮಗೆ ಶಕ್ತಿ, ನಿಮ್ಮ ಆಶೀರ್ವಾದದಿಂದಲೇ ಈಗ ನಡೀತಾ ಇರೋದು. ಅದರಿಂದ ದಯವಿಟ್ಟು ಅಕಸ್ಮಾತ್ ಹಾಗೇನಾದರೂ ಆಗಿದ್ರೆ ನೇರವಾಗಿ ನಮಗೆ ಕಪಾಳಕ್ಕೆ ಒಂದು ಭಾಷೆ ನೀವು ಹೇಳ್ಬೋದು. ಇಷ್ಟು ಜನ ಬಂದು ನಿಂತ್ಕೊಳ್ತೀವಿ. ಆದ್ದರಿಂದ ದಯವಿಟ್ಟು ನೀವು ಕಣ್ಣೀರು ಹಾಕ್ಕೋಬಾರ್ದು. ನಮ್ಮ ಜೊತೆ ಸಂತೋಷವಾಗಿರಬೇಕು. ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋ ಒಂದು ವಿಶ್ವಾಸ, ಭರವಸೆ ನೀವು ಇಟ್ಕೋಬೇಕು. ದಯವಿಟ್ಟು ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಹೇಳಿದ ಹಾಗೆ ನಮ್ಮಿಂದ ಏನಾದರೂ ತಪ್ಪಾದರೆ ನೀವು ದಯವಿಟ್ಟು ನಮ್ಮನ್ನು ತಿದ್ದಿ. ಎಲ್ಲ ಚಪ್ಪಾಳೆ ಈ ವರ್ಷ ನಾವು ಗೆದ್ವಿ. ನೀವು ಗೆಲ್ಲಿಸಿದ್ದೀರಾ, ಧನ್ಯವಾದ. ಚಂದ್ರಮಂಡಲದಲ್ಲಿದ್ದೀವಿ. ಈಗ ಚಂದ್ರಮಂಡಲ ಸೇರಿದ್ದೀವಿ ನಾವು. ತುಂಬ ಸಂತೋಷ, ಧನ್ಯವಾದ. ಲಾಸ್ಟಲ್ಲಿ ಕರೆದಿರೋದ್ರಿಂದ ಪ್ರೋಗ್ರಾಮ್ ಎಂಡ್ ಆಗೋದ್ರಿಂದ ನಾವು ಒಂದೇ ಮಾತ್ರ ಹೇಳಿ ಮುಗಿಸ್ತಾ ಇದ್ದೀವಿ. ಸೊ ಎಲ್ಲರಿಗೂ ವಿ ಕೈಂಡ್ಲಿ ರಿಕ್ವೆಸ್ಟ್ ಟು ರೇಸ್ ಅಪ್
ನಿಂತ್ಕೊಂಡು ನಮ್ಮ ಜೊತೆ ಹಾಡಬೇಕು ಅಂತ ರಿಕ್ವೆಸ್ಟ್. ಸೂಪರ್.